Is it my screen is visible? Yes, sir. Yes, sir. Yes, sir. Okay. Sir. Yes. Okay, fine. So where we have stopped last class? Here, reflection by spherical mirrors. So in this topic, yes, reflection by spherical mirrors. Now let us start. Okay, is it screen is clearly visible to you? Yes, Yes, sir. sir. Yes, sir. Yes, sir. Yes, sir. Okay. So Yes, okay, sir. fine. Okay, now see the screen. Reflection by spherical mirrors. Reflection by spherical mirrors. So we know that we already understood about the what is the spherical mirrors. There are two types in the spherical mirrors. One is the concave and another is the convex. So this is the first one is the concave mirror. So this is the non-reflecting surface. So this is the reflecting surface. Okay. Here this is the reflecting surface. This is non-reflecting surface. So this is the convex mirror. So these are the two types of the mirrors. So see these two mirrors. So how the image is formed, that is very important. First we have to come with the first mirror, that is a concave mirror. In a concave mirror, a ray of light parallel to the principal axis after reflection passes through the focus. What he has told, before we are going to know the how the light rays will pass us after reflection, first we have to know how to draw these figures. First we have to know. So I want to draw here. See, ನೀವು ಯಾವಾಗಲೂ ಮಿರರ್ಸ್ ಗಳನ್ನು ಡ್ರಾ ಮಾಡಬೇಕಾದ್ರೆ ಒಂದು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ನೀವೇನ್ ಮಾಡ್ರಿ, ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನು ಡ್ರಾ ಮಾಡ್ಕೊಳ್ರಿ. ಓಕೆನಾ? ಸೊ ನೇಮ್ ಇಟ್ ಆಸ್ ಎ ಎಕ್ಸ್ ಅಂಡ್ ವೈ ಅಂತ ಕೊಡ್ರಿ. ಓಕೆ, ಇಲ್ಲಿ ನೀವು ಒಂದು ಮಿರರ್, ಕಾನ್ಕೇವ್ ಮಿರರ್ ಅನ್ನು ಡ್ರಾ ಮಾಡ್ತಾ ಇದ್ದೀರಿ ಅಂತ ಕೊಡ್ರಿ. ಈ ಕಾನ್ಕೇವ್ ಮಿರರ್ಗೆ ಈವನ್ ಇಲ್ಲಿ ಒಂದು ಸೆಂಟರ್ ಆಫ್ ಕರ್ವೇಚರ್ ಸಿ ಅಂತ ನಾವು ಮೆನ್ಷನ್ ಮಾಡ್ತೀವಲ್ಲ, ಈ ಸೆಂಟರ್ ಆಫ್ ಕರ್ವೇಚರ್ ಯಾವಾಗ್ಲೂ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಯಾವಾಗ್ಲೂ ಈ ಅಪೆರ್ಚರ್ ಇದೆ ನೋಡ್ರಿ, ಈ ಅಪೆರ್ಚರ್ ಕಿಂತ ಜಾಸ್ತಿ ಇರಬೇಕು. ಈ ಅಪೆರ್ಚರ್ ಯಾವಾಗ್ಲೂ ಈ ಸಿ ಮತ್ತು ಪಿ ಇರುವಂತಹ ಡಿಸ್ಟೆನ್ಸ್ ಗಿಂತ ಕಡಿಮೆ ಇರಬೇಕು. ಕೆಲವೊಬ್ರು ಯಾವ ರೀತಿ ಡ್ರಾ ಮಾಡ್ತೀರಂದ್ರೆ, ಇಲ್ಲಿ ತೋರಿಸ್ತೀನಿ ನೋಡ್ರಿ, ಈ ರೀತಿ ಕೆಲವೊಬ್ರು ನಾನು ನೋಡಿದೀನಿ ಪ್ರೀವಿಯಸ್, ಈ ರೀತಿ ಡ್ರಾ ಮಾಡ್ತೀರಿ ಲೆನ್ಸಸ್ ಗಳನ್ನು ಕಾನ್ಕೇವ್ ಈ ರೀತಿ ಮಾಡ್ಬಾರ್ದು. ಯಾಕಂದ್ರೆ ಈ ಅಪೆರ್ಚರ್ ಏನಿದೆಯಲ್ಲ, ಈ ಸೆಂಟರ್ ಆಫ್ ಕರ್ವೇಚರ್ ಕಿಂತ ಯಾವಾಗ್ಲೂ ಚಿಕ್ಕದಿರ್ಬೇಕು. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಡ್ರಾ ಮಾಡ್ರಿ, ಇಷ್ಟೇ ಇರಬೇಕು. ಇದು ಮಿರರ್ ಇಷ್ಟೇ ಇರಬೇಕು. ಒಟ್ಟಾರೆ ಈ ಸೆಂಟರ್ ಆಫ್ ಕರ್ವೇಚರ್ ಕಿಂತ ಚಿಕ್ಕದಿರ್ಬೇಕು. ಓಕೆನಾ? ನಾವು ಸೊ ಎಕ್ಸಾಕ್ಟ್ಲಿ ನೀವು ಸೆಂಟರ್ ಆಫ್ ಕರ್ವೇಚರ್ ಡ್ರಾ ಮಾಡುವಾಗ ಏನ್ ಮಾಡ್ರಿ, ಎಕ್ಸಾಕ್ಟ್ಲಿ 1 ಸೆಂಟಿಮೀಟರ್ ಇಟ್ಕೊಡ್ರಿ. ಫಾರ್ ಎಕ್ಸಾಂಪಲ್ 8 ಸೆಂಟಿಮೀಟರ್ ಇಟ್ಕೊಂಡ್ರಿ ಅಂತ ಕೊಡ್ರಿ. 8 ಸೆಂಟಿಮೀಟರ್ ಎಕ್ಸಾಕ್ಟ್ಲಿ ಇದರ ಹಾಫ್ ಏನಿರ್ತ್ರಿ, ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. ಇದು ರಫ್ಲಿ ಡ್ರಾ ಮಾಡುವಾಗ ನಾವು ಸೊ ಅಲರ್ಟ್ ಇರ್ರಿ. ಸೆಂಟರ್ ಆಫ್ ಕರ್ವೇಚರ್ ಎಕ್ಸಾಕ್ಟ್ಲಿ ಹಾಫ್ ಏನಿರ್ಬೇಕು, ಪ್ರಿನ್ಸಿಪಲ್ ಫೋಕಸ್ ಇರಬೇಕು. ವಾಟ್ ಹಿ ಹ್ಯಾಸ್ ಶೋಲ್ಡ್ ದ ಫಸ್ಟ್ ಒನ್, ಫಸ್ಟ್ ಏನ್ ಹೇಳ್ತಾ ಗೊತ್ತ ಅವನು, ಅಕಾರ್ಡಿಂಗ್ ಟು ದಿ ಇನ್ ಎ ಕಾನ್ಕೇವ್ ಮಿರರ್ when a ray parallel to the principal axis, ಈ ರೇ ಇದೆಯಲ್ಲ, ಈ ರೇ ಏನಿರ್ಬೇಕಪ್ಪ ಅಂದ್ರೆ ಪ್ಯಾರಲಲ್ ಆಗಿ ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದೆ. ಬಂದು ಏನಾಗಿದೆ, ಇಲ್ಲಿ ಈ ಪಾಯಿಂಟ್ ನಲ್ಲಿ ಈ ಕಾನ್ಕೇವ್ ಮಿರರ್ ಮೇಲೆ ಬಿದ್ದಾಗ ಅದು ಏನಾಗುತ್ತೆ, ಆಬ್ವಿಯಸ್ಲಿ ಇಟ್ ವಿಲ್ ರಿಫ್ಲೆಕ್ಟ್. ಆಫ್ಟರ್ ರಿಫ್ಲೆಕ್ಷನ್ it will always pass us through the principal focus. You should have to know. Direction ತೋರಿಸ್ತಾ ಇದೆ ನೋಡ್ರಿ. After reflection, it will pass us through the principal focus. ಇದು ಎಲ್ಲೋದ್ರೂ ಇದು ಇಷ್ಟೇ ಇರುತ್ತೆ ನೋಡ್ರಿ. Okay, there is no any changes. Whenever light rays come parallel to the principal axis, all the rays will pass us through the principal focus after reflection. ರಿಫ್ಲೆಕ್ಷನ್ ಆದ್ಮೇಲೆ ಪ್ರಿನ್ಸಿಪಲ್ ಫೋಕಸ್ ಥ್ರೋನೆ ಹೋಗುತ್ತೆ.
ಸೊ ಇನ್ನೊಂದು ತಗೊಳ್ಳೋಣ, ಇಲ್ಲೊಂದು ತಗೊಳ್ಳೋಣ. ಇದು ರಿಫ್ಲೆಕ್ಷನ್ ಆಗಿ ಅಗೇನ್ ಎಫ್ ಥ್ರೋನೆ ಹೋಗುತ್ತೆ. ಈ ರೀತಿ ಏನಾಗ್ತಾ ಹೋಗುತ್ತೆ, ಲೈಟ್ ರೇಸ್ ರಿಫ್ಲೆಕ್ಟ್ ಆಗ್ತಾ ಹೋಗ್ತವೆ. ಓಕೆನಾ? ಸೊ ಆಫ್ಟರ್ ರಿಫ್ಲೆಕ್ಷನ್ ದೇ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಎಫ್. ಅರ್ಥ ಆಯ್ತಾ? Yes, sir. Yes, sir. ಓಕೆ, ಈಗ ನೋಡ್ರಿ ನೆಕ್ಸ್ಟ್ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. In a concave mirror, a ray of light parallel to the principal axis. ಇಲ್ಲಿ ಫಸ್ಟ್ ಏನ್ ಹೇಳ್ತಾ ನೋಡ್ರಿ, parallel to the principal axis after reflection passes through the focus ಅಂತ ಹೇಳ್ತಾ ಇದ್ದೇನೆ. ಸೊ ಸಿ ಫಸ್ಟ್ ಒನ್ ಇಲ್ಲಿ ಬಂತು ನೋಡ್ರಿ, ರೆಡ್ ಕಲರ್ ಬಂತಲ್ಲ. ಸೊ ದಿಸ್ ಈಸ್ ದಿ light ray which is parallel to the principal axis. After reflection, where it passes through the principal focus. Yes, principal focus. And come to the second one. In a convex mirror ಒಳಗೆ a ray of light parallel to the principal axis after reflection appears to be diverged from the focus. ಅಂದ್ರೆ ಏನಾಗ್ತದೆ ಅಂದ್ರೆ ಆಕ್ಚುಲಿ ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ, ಡೈವರ್ಜ್ ಆಗುತ್ತೆ. ಎದ್ರೊಳಗೆ? ಕಾನ್ವೆಕ್ಸ್ ಮಿರರ್ ಒಳಗೆ. ಆದ್ರೆ ಆ ಡೈವರ್ಜ್ ಆದಂತಹ ಲೈಟ್ ರೇ ನಮ್ಗೆ ಎಲ್ಲಿಂದ ಬಂದಂಗ್ ಕಾಣುತ್ತಪ್ಪ ಅಂದ್ರೆ ಇಟ್ ಡೈವರ್ಜ್ ಫ್ರಮ್ ದಿ ಫೋಕಸ್ ಅಂತ ಕಾಣಿಸುತ್ತೆ. ಇಲ್ಲ ಡೈಗ್ರಾಮ್ ನೋಡ್ರಿ. ಎಸ್, ದಿಸ್ ಈಸ್ ದ light ray which is parallel to the principal axis. After reflection, where it passes? ನೋಡ್ರಿ, ರಿಫ್ಲೆಕ್ಟ್ ಆಗಿ ಲೈಟ್ ರೇ ಏನ್ ಬಂತು, ಈ ಕಡೆ ಹೋಯ್ತು ಹಿಂಗ. ಓಕೆನಾ? ಈ ಕಡೆ ಪಾಸ್ ಆಯ್ತು. ಆಕ್ಚುಲಿ ಇದನ್ನ ಎಕ್ಸಾಕ್ಟ್ಲಿ ನಾವು ಬ್ಯಾಕ್ವರ್ಡ್ಲಿ ತೆಗೆದುಕೊಂಡ್ಬಿಟ್ರೆ ಎಲ್ಲಿ ಬಂದು ಮೀಟ್ ಆಗುತ್ತೆ ಗೊತ್ತಾ? ಸೊ ಆಕ್ಚುಲಿ ಇದು ಎಫ್ ಇಲ್ಲಿದೆ ರೀ. ಸೊ ಅಲ್ಲಿ ಎಫ್ ಎಕ್ಸಾಕ್ಟ್ಲಿ ಇಲ್ಲಿದೆ ನೋಡ್ರಿ. ಅಲ್ಲಿ ಸ್ವಲ್ಪ ಡೈಗ್ರಾಮ್ ಒಳಗೆ ಇದಾಗಿದೆ. ಸೊ ಎಫ್ ಈಸ್ ಎಕ್ಸಾಕ್ಟ್ಲಿ ಹಿಯರ್. ಓಕೆನಾ? ಈ ಪಾಯಿಂಟ್ ಅಲ್ಲಿ. ಸೊ ಇದನ್ನ ನೋಡಿದ್ರೆ ಆಕ್ಚುಲಿ ಈ ಲೈಟ್ ರೇ ಈ ಎಫ್ ಲಿಂದ ಹೋದಂಗ್ ಕಾಣಿಸುತ್ತೆ ಆಫ್ಟರ್ ರಿಫ್ಲೆಕ್ಷನ್. ವೇರ್? ಇನ್ ಕಾನ್ವೆಕ್ಸ್ ಮಿರರ್ ಒಳಗೆ ಇದು ವಿಚ್ ಅಪಿಯರ್ಸ್ ಟು ಬಿ ಡೈವರ್ಜ್ ಫ್ರಮ್ ದಿ ಪ್ರಿನ್ಸಿಪಲ್ ಫೋಕಸ್ ಅಂತ ಕಾಣಿಸುತ್ತೆ ನಮಗೆ. ಆಕ್ಚುಲಿ ಡೈವರ್ಜ್ ಆಗಿಲ್ಲ ಆದಂತಹ ಲೈಟ್ ರೇ, ಈ ಪ್ಯಾರಲ್ ಲೈಟ್ ರೇ ಈ ರೀತಿ ಬಂದು ಈ ರೀತಿ ಏನಾಗುತ್ತೆ, ಡೈವರ್ಜ್ ಆಗುತ್ತೆ. ಈ ಡೈವರ್ಜ್ ಆದಂತಹ ಲೈಟ್ ರೇ ನಮಗೇನ್ ಅನ್ಸುತ್ತೆ, ಇದು ಎಫ್ ಲಿಂದ ಬಂದಿದೆ ಏನು ಅಂತ ಅನ್ಸುತ್ತೆ. ಸೊ ಆಕ್ಚುಲಿ ದಟ್ ವಾಸ್ ನಾಟ್ ರೈಟ್, ದಟ್ ವಾಸ್ ನಾಟ್ ಟ್ರೂತ್, ದಟ್ ಈಸ್ ದ ವರ್ಚುವಲ್. ಓಕೆನಾ? ಇಟ್ ಅಪಿಯರ್ಸ್ ಟು ಬಿ ಡೈವರ್ಜ್ ಫ್ರಮ್ ದಿ ಪ್ರಿನ್ಸಿಪಲ್ ಫೋಕಸ್. ಓಕೆ, ಸೊ this is the one way when a light ray parallel to the principal axis after reflection it passes through the principal focus. You should have to be know. So this one, ಇದು ಒಂದು ರೂಲ್ ಗೊತ್ತಿರಬೇಕು. ಪ್ಯಾರಲಲ್ ಆಗಿ ಬಂದಂತಹ ಲೈಟ್ ರೇಸ್ ಗಳು ಪ್ರಿನ್ಸಿಪಲ್ ಫೋಕಸ್ ಲಿಂದ ಪಾಸ್ ಆಗುತ್ತೆ. ಇದು ಕಾನ್ಕೇವ್ ದಾಗ. ಅದೇ ಕಾನ್ವೆಕ್ಸ್ ಒಳಗೆ ಪ್ರಿನ್ಸಿಪಲ್ ಫೋಕಸ್ ಲಿಂದ ಡೈವರ್ಜ್ ಆದಂಗೆ ಕಾಣುತ್ತೆ. ಓಕೆ, ದ ಸೆಕೆಂಡ್ ಒನ್. Come to the second one. In a concave mirror, a ray of light passes through the focus after reflection goes parallel to the principal axis. Once again, I will read it. In a concave mirror, a ray of light passes through the focus. I will draw here. Everybody should hear. What? Again, I will draw here. This is the principal axis. And this is the concave mirror. This is the principal focus. And this is the center of curvature. If what happens, if the light ray passes through the principal focus, andre F linda pass adre light ray. If light ray passes through the principal focus after reflection, the reflected light ray is parallel to the principal axis. ಇಲ್ಲಿ ಏನಾಗುತ್ತೆ ನೋಡ್ರಿ, ರಿಫ್ಲೆಕ್ಟೆಡ್ ಲೈಟ್ ರೇ ಏನಾಗ್ಬಿಡುತ್ತೆ ಅಂದ್ರೆ ರಿಫ್ಲೆಕ್ಟ್ ಆಗಿ ಪ್ಯಾರಲಲ್ ಆಗಿಬಿಡುತ್ತೆ. ಅದಕ್ಕೆ ಆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ನೋಡ್ರಿ, ಫಸ್ಟ್ ಕೇಸ್ ಒಳಗೆ ಏನಾಗಿತ್ತು, ಪ್ಯಾರಲಲ್ ಆಗಿ ಬಂದಂತಹ ಲೈಟ್ ರೇ ರಿಫ್ಲೆಕ್ಟ್ ಆಗಿ ಪ್ರಿನ್ಸಿಪಲ್ ಫೋಕಸ್ ನಿಂದ ಪಾಸ್ ಆಯ್ತು.
In case if the light ray passes through the principal focus, ಒಂದು ವೇಳೆ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಲೈಟ್ ರೇ ಪಾಸ್ ಆಯ್ತು ಅಂದ್ರೆ what will happens after reflection? It passes parallel to the principal axis. Parallel to the principal axis. ನೋಡ್ರಿ ಸೊ ಅದೇ ಇಲ್ಲಿ ನಮಗೆ ಹೇಳ್ತಾರೆ ನೋಡ್ರಿ. Yes. In a concave mirror, a ray of light passes through the focus, that is principal focus. After reflection, goes parallel to the principal axis. Watch here. Okay, if light ray passes like this, watch the red color ray, and after reflection, which is parallel to the principal axis. Basic light rays you should have to be know. Okay, na? Okay. So in a convex mirror, in a convex mirror, a ray of light directed towards the focus after reflection goes parallel to the principal axis. ಈಗ ಒಂದ್ ವೇಳೆ ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಹೇಗೆ ರೀತಿ, ಓಕೆ, ಲೈಟ್ ರೇ ಈ ರೀತಿ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಆಕ್ಚುಲಿ ಇದನ್ನ ಜಸ್ಟ್ ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಎಸ್ ಇದು ಪ್ರಿನ್ಸಿಪಲ್ ಫೋಕಸ್ಗೆ ಹೋದಂಗೆ ಕಾಣ್ತಾ ಇದೆ. ಆದ್ರೆ ರಿಫ್ಲೆಕ್ಷನ್ ಇಲ್ಲೇ ಆಗುತ್ತೆ. ರಿಫ್ಲೆಕ್ಷನ್ ಆಗಿ ಏನಾಗುತ್ತೆ, which is parallel to the principal axis. ಈ ರೀತಿ. ಓಕೆನಾ? ಸೊ ಆಕ್ಚುಲಿ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಇದು ಪಾಸ್ ಆದಂಗೆ ಕಾಣುತ್ತೆ. ಈ ರೀತಿ ಬಂದಂತಹ ಲೈಟ್ ರೇ ಅದೇನಾಗುತ್ತಪ್ಪ ಅಂದ್ರೆ ಪ್ಯಾರಲಲ್ ಆಗಿ ಹೋಗುತ್ತೆ. ವಾಚ್ ಹಿಯರ್. ಎಸ್, ಆಕ್ಚುಲಿ ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಅಂತ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಅದೇನಾಗುತ್ತೆ ಆಫ್ಟರ್ ರಿಫ್ಲೆಕ್ಷನ್, which is parallel to the principal axis. So this is the second method, second important concept. Okay na? So parallel agi bandantha light ray ಏನಾಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ನಿಂತ ಹೋಗುತ್ತೆ. ಅದೇ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಹೋದಂತ ಲೈಟ್ ray parallel ಆಗಿ ಹೋಗುತ್ತೆ after reflection. So these two important. Next, come to the third. So in third case, a ray passes through the center of curvature of a concave mirror or directed in the direction of the center of curvature of a convex mirror. After reflection is reflected back along the same path. So nothing is difficult in that. So I will show you what does it means. Again, you have to draw a principal axis like this, and this is the concave mirror, and so this is center of curvature and this is principal focus. Okay na? Now look at, if the light ray passes through the center of curvature, ಒಂದ್ ವೇಳೆ ಲೈಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆದ್ರೆ ಏನಾಗುತ್ತೆ, ಇದು ಇನ್ಸಿಡೆಂಟ್ ರೇ. ಇದು ಓಕೆನಾ? ಈ ಇನ್ಸಿಡೆಂಟ್ ರೇ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಹೋದಾಗ you know that it can't changes its direction. You know that it can't changes its direction. It will return into the same path. ಇದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ನಾನು ನೋಡ್ರಿ ರೆಡ್ ಕಲರ್ ಡ್ರಾ ಮಾಡ್ತಾ ಇದೀನಿ ನೋಡ್ರಿ. ಎಸ್, ಸೆಂಟರ್ ಆಫ್ ಕರ್ವೇಚರ್ ಲಿಂದ ಬಂದಂತಹ ಲೈಟ್ ರೇ ಇಲ್ಲಿ ಬಿದ್ದು ಅಗೇನ್ ಇಟ್ ವಿಲ್ ರಿಟರ್ನ್ ಟು ದ ಸೇಮ್ ಪಾತ್. ಅದೇ ಪಾತ್ ನಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಬಂದಿರ್ತಲ್ಲ ರಿಫ್ಲೆಕ್ಟ್ ಆಗಿ ಅದೇ ಪಾತ್ ನಲ್ಲಿ ರಿಟರ್ನ್ ಆಗುತ್ತೆ when it passes through the center of curvature. All of you understood this one? Yes, sir. Very good. Center of curvature ನಲ್ಲಿ ಪಾಸ್ ಆದಿದ್ರೆ ಏನ ಕಾಣಿಸುತ್ತೆ ನಮಗೆ, ಆಕ್ಚುಲಿ ಅಲ್ಲಿಂದ ಬಂದಂತಹ ಲೈಟ್ ರೇ ಅಗೇನ್ ಇಟ್ ರಿಟರ್ನ್ ಟು ದ ಸೇಮ್ ಪಾತ್. ಹಾಗೆ now come to the convex mirror. Again you have to think that if the light ray is passes so in this direction in a convex mirror, so think that after extending it is passes through the center of curvature. After reflection
it will back to the same direction. It will return to the same direction in this way. When the light ray passes through the principal, center of curvature, you should have to know. So this is, once again I will read it. A ray passes through the center of curvature of a convex mirror or directed in the direction of the center of curvature of a convex mirror. ಅಂದ್ರೆ ಇಲ್ಲಿ ಬೋತ್ ಎರಡು ಎಟ್ ಎ ಟೈಮ್ ಹೇಳ್ತಾ ಇದ್ದಾನೆ. ಕಾನ್ವೆಕ್ಸ್ ಮಿರರ್ ಮತ್ತು ಕಾನ್ಕೇವ್ ಮಿರರ್ ಎರಡೂನು ಸೆಂಟರ್ ಆಫ್ ಕರ್ವೇಚರ್ ಲಿಂದ ಹೋಗ್ತಾ ಇದ್ದು ಅಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಈಸ್ ರಿಫ್ಲೆಕ್ಟ್ ಬ್ಯಾಕ್ ಅಲಾಂಗ್ ದ ಸೇಮ್ ಪಾತ್. ಇದು ಯಾವ ಪಾತ್ ಲಿಂದ ಬಂದಿದ್ವಲ್ಲ ಅದೇ ಪಾತ್ ನಲ್ಲಿ ಅವು ರಿಟರ್ನ್ ಆಗ್ತವೆ. ವಾಚ್ ದಿಸ್ ಒನ್. So if think that this is the light ray which is passes through in this direction, after reflection where it backs nodri. So adar mege ಒಂದು ಬಂತಲ್ಲ green light ray ಬಂತಲ್ಲ, so it will return back to the same path. Center of curvature ನಲ್ಲಿ ಮಾತ್ರ ಈ ರೀತಿ ಆಗುತ್ತೆ. So see second one. Yes, again after reflection it will return back to the same path. Dotted lines ಕಾಣ್ತಾ ಇದವಲ್ಲ ನಿಮ್ಗೆ ಎಲ್ಲರಿಗೂ? Yes, sir. Yes, sir. Yes, sir. Okay, very good. This is the third case. Next ಬರ್ರಿ, this is very important. Okay ನಾ? ಇದು ಒಂದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, the fourth case, in a concave or a convex mirror, a ray of light directed obliquely ಅಂದ್ರೆ ಬೆಂಡಿಂಗ್ ಟುವಾರ್ಡ್ಸ್ ಅಂತ, ಹಂಗೆ ಬೆಂಡ್ ಹಾಕೋ ಅಂತ ಬರೋದು, ಹೌದಾ? ಸೊ ಬೆಂಡಿಂಗ್ ಅಂತ ಆಗ್ತಾ ಹೋಗ್ತಾರೆ. ಡೈರೆಕ್ಟೆಡ್ obliquely at the pole is reflected obliquely making equal angles with the principal axis. ಓಕೆ, ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಹಳ ಈಸಿ ಇದೆ ಇದು. ಓಕೆ, ಇದರ ಅರ್ಥ ಏನು ಗೊತ್ತಾ? ಡ್ರಾ ಎ ಪ್ರಿನ್ಸಿಪಲ್ ಆಕ್ಸಿಸ್. ಅಗೇನ್ draw a convex mirror. If this is center of curvature and this is principal focus, if there is a light which is continuously bending towards the pole of the mirror, like this is the pole, ಇದೇನಾಗ್ತಾ ಇದೆ, ಆಬ್ಲಿಕ್ಯೂಲಿ ಬೆಂಡ್ ಆಗ್ತಾ ಬರ್ತಾ ಇದೆ. ಬೆಂಡ್ ಆಗಿ ಎಲ್ಲಿ ಬೀಳ್ತದೆ? ಎಕ್ಸಾಕ್ಟ್ಲಿ ಪೋಲ್ ಆಫ್ ದಿ ಮಿರರ್ ಇರ್ತಲ್ಲ, ಆ ಪೋಲ್ ಗೆ ಬಿದ್ದಾಗ ಏನಾಗುತ್ತೆ ಗೊತ್ತಾ? ಇದು ಏನು, ದಿಸ್ ಈಸ್ ದಿ ನಾರ್ಮಲ್ ಅನ್ಕೊಳ್ಳೋಣ. ಇದು ಪ್ರಿನ್ಸಿಪಲ್ ಆಕ್ಸಿಸ್ ನಾರ್ಮಲ್. ಇದು ಏನಿದು ಇನ್ಸಿಡೆಂಟ್ ರೇ, ಇದು ಇನ್ಸಿಡೆಂಟ್ ರೇ ಇದು. ಓಕೆ, ಈ ಇನ್ಸಿಡೆಂಟ್ ನಾರ್ಮಲ್ ಮತ್ತು ಈ ಇನ್ಸಿಡೆಂಟ್ ರೇಗಳ ನಡುವೆ ಇರುವಂತಹ ಆಂಗಲ್ ಏನಂತ ಕರೀತಾರ್ರಿ? Angle of incidence. Angle of incidence. Very good. Yes, angle of incidence. This is angle of incidence, small I. ಕರೆಕ್ಟಾ? ಇದು ಎಷ್ಟು ಆಂಗಲ್ ನಲ್ಲಿ ಬಂದಿರುತ್ತೆ ನೋಡ್ರಿ, ಪೋಲ್ ಆಫ್ ದಿ ಮಿರರ್ ಅಲ್ಲಿ ಬಿದ್ದಾಗ ಅಷ್ಟೇ ಆಂಗಲ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾ? ಅಷ್ಟೇ ಆಂಗಲ್ ನಲ್ಲಿ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಸೊ ಇದು ರಿಫ್ಲೆಕ್ಟ್ ಆದಂತಹ ಆಂಗಲ್ ಏನಂತ ಕರೀತಾರ್ರಿ? Angle of reflection. ವೆರಿ ಗುಡ್. ಆಂಗಲ್ ಆಫ್ ರಿಫ್ಲೆಕ್ಷನ್, ದಟ್ ಈಸ್ ಸ್ಮಾಲ್ ಆರ್. ಎಲ್ಲಿ ಪ್ರಿನ್ಸಿಪಲ್ ಯೂಸ್ ಆಯ್ತು ನೋಡ್ರಿ. ಯಾವ ಲಾ ಹೇಳ್ರಿ ಇದು? ಲಾಸ್ ಆಫ್ ರಿಫ್ಲೆಕ್ಷನ್. ಎಸ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ಸ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಯಾವಾಗಪ್ಪ ಅಂದ್ರೆ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಇಲ್ಲಿ. when the light ray is obliquely bending towards the pole of the mirror, after reflection it will return with the same angle of incident. After reflection it is also get the same angle what the angle of incidence has. ಅದು angle of incidence angle ಅನ್ನು ಹೊಂದಿತ್ತು, ಅಷ್ಟೇ angle ನಲ್ಲಿ ಇದು ರಿಫ್ಲೆಕ್ಷನ್ ಆಗುತ್ತೆ. ಹಾಗೆ ನಾವು ಇನ್ನೊಂದು ಏನ್ ಮಾಡೋಣ ಅಂದ್ರೆ ಕಾನ್ವೆಕ್ಸ್ ಮಿರರ್ ಬಂದು ನೋಡ್ಕೊಂಡ್ಬಿಡೋಣ. Draw a convex mirror. Here also it is very simple. Same you can take when a light ray is bending obliquely towards the pole of the mirror. After reflection it will return back with the same angle. Here angle of incidence is equals to the angle of reflection. All of understood this one? Yes, Yes, sir. sir. Yes, sir. Yes, sir. Very good. Okay, ಅದೇ ಇಲ್ಲಿ ಹೇಳಿದೆ ನೋಡ್ರಿ, ಈ ಡಯಾಗ್ರಾಮ್ ಒಂದ್ ಸ್ವಲ್ಪ ನೋಡ್ರಿ. ಎಸ್, ಈ ರೀತಿ ಬಂದಂತಹ ಲೈಟ್ ರೇ
ರಿಫ್ಲೆಕ್ಷನ್ ಆಗಿ ಎಲ್ಲಿ ಹೋಗುತ್ತೆ, ಈ ರೀತಿ ಹೋಗುತ್ತೆ. ಸೊ ದಟ್ ಮೀನ್ಸ್ ಐ angle of incidence is equal to angle of reflection. Both are equal. For example, angle of incidence is equal to 30 degrees ಆಗಿತ್ತಂದ್ರೆ angle of reflection 30 degree ಆಗುತ್ತೆ. ಅದೇ pole of the mirror ಇಲ್ಲೂ ಸಹ ತೆಗೆದುಕೊಂಡಾಗ ಸೇಮ್ angle I equal to angle R ಆಗುತ್ತೆ in both concave and convex mirror. These four cases are very important. ಈ 4 ರೇಸ್ ಗಳು ಇಂಪಾರ್ಟೆಂಟ್. ಯಾಕಂದ್ರೆ ಇಮೇಜ್ ಫಾರ್ಮೇಶನ್ ಮಾಡ್ಕೊಳ್ಳಿಕ್ಕೆ ಈ 4 ಬೇಸಿಕ್. ಆಕ್ಚುಲಿ there are many light rays can be passes through the mirror, but here basically we have only consider 4 rays. ನಾವೇನ್ ಮಾಡಿದೀವಪ್ಪ ಅಂದ್ರೆ 4 ರೇಸ್ ಗಳ ಬಗ್ಗೆ ಅಷ್ಟೇ ನೋಡ್ಕೊಂಡಿದೀವಿ. ಸೊ ದೇ ಆರ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಬೇಸಿಕಲಿ 4 ರೇಸ್ ಗಳ ಮುಖಾಂತರ ನಾವೇನ್ ಮಾಡೋಣಪ್ಪ ಅಂದ್ರೆ ಇಮೇಜ್ ಯಾವ ರೀತಿ ಫಾರ್ಮೇಶನ್ ಆಗ್ತವೆ ಸ್ಫೆರಿಕಲ್ ಮಿರರ್ ಮೋಸ್ಟ್ಲಿ, ಹೌ ದ ಇಮೇಜ್ ಇಸ್ ಫಾರ್ಮ್ಡ್ by using these basic light rays when they passes through different positions. What will happens after reflections? So in these 4 cases we learned. So first, when light ray is parallel to the principal axis, which is passes through the principal focus. This is the first case. In the second case, when the light ray is passes through the principal focus, after reflection it passes through the after reflection which is parallel to the principal axis. In third case, what is the third case? When the light ray is exactly passes through the center of curvature, that means it will returns back to the same path after reflection. Center of curvature ಇಂದ ಬಂದಂತ ಲೈಟ್ ರೇ ಅದು ಯಾವ ಡೈರೆಕ್ಷನ್ ಅಲ್ಲಿ ಬಂದ್ರೆ ಅದೇ ಡೈರೆಕ್ಷನ್ ಅಲ್ಲಿ ರಿಟರ್ನ್ ಆಗುತ್ತೆ, ಅದೇ ಪಾತ್ ನಲ್ಲಿ ರಿಟರ್ನ್ ಆಗುತ್ತೆ, ರಿಫ್ಲೆಕ್ಟೆಡ್ ರೈಟ್. In the fourth case, when the light ray is obliquely bending towards the pole of the mirror, it will get the loss of reflection. That means angle of incidence is equal to angle of reflection. See these 2 diagrams. Okay, ಇವೆ ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. Okay, so now come to the first. So ಆ 4 ಕೇಸ್ಗಳು ಗೊತ್ತಾಯ್ತವಲ್ಲ. ಈಗ ಇಮೇಜ್ ಫಾರ್ಮೇಶನ್ ಮಾಡ್ಬೇಕಾದ್ರೆ ನಮಗೆ ಯಾವ್ದಾದ್ರು 2 ರೇಸ್ ಗಳನ್ನು ನಾವು ಬಳಸ್ಕೊಂಡು ಏನ್ ಮಾಡೋಣ, ಇಮೇಜ್ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಯಾವ್ದಾದ್ರು 4 ರೇಸ್ ಗಳನ್ನು ಬಳಸುವ ಅವಶ್ಯಕತೆ ಇಲ್ಲ. ಓಕೆ, there is no need to be using all the 4 light rays. Only we have required 2 light rays to how the image is formed. So now first I want to talk the image formation by concave mirror. Everybody should have to know, this is very important, how the image is formed by concave mirror. ಹಾಗಾದ್ರೆ ಇಮೇಜ್ ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಸರ್, ಇಮೇಜ್ ಅಂದ್ರೆ ಯಾವ ರೀತಿ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡೋಣ, ಇಮೇಜ್ ಫಾರ್ಮೇಶನ್ ಅಂದ್ರೆ ಏನು? You know that this is a one spherical mirror, likely concave mirror. There is one object here. ಒಂದು ಆಬ್ಜೆಕ್ಟ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಅಂತ ತಿಳ್ಕೊಳ್ಳೋಣ, at infinite distance ನಲ್ಲಿ ಇದೆ. There is an object which is at infinite distance. ಎಷ್ಟು ಅನಂತ ದೂರದಲ್ಲಿ ಇದೆ ಇಮೇಜ್. ಆ ಇಮೇಜ್ ಬಂದಂತ ಲೈಟ್ ರೇಸ್ ಇಲ್ಲಿ ಬಿದ್ದು ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. whenever an object, this is an object, ಯಾವುದೇ ಒಂದು ವಸ್ತು is kept at infinite distance, when the light ray comes parallel to the principal axis, ಇದರಿಂದ ಬಂದಂತ ಲೈಟ್ ರೇಸ್ ಗಳು ಪ್ಯಾರಲಲ್ ಆಗಿರುತ್ತೆ. ಯು ನೋ ದಟ್ ಪ್ಯಾರಲಲ್ ಆಗಿ ಬಂದಂತ ಲೈಟ್ ರೇ ಎಲ್ಲ ಪಾಸ್ ಆಗುತ್ತೆ? Principal focus. Principal focus. Very good. Principal focus ಮುಖಾಂತರ ಹೋಗುತ್ತೆ. You know that you can take one more light ray which comes from the that object which is also passes through the principal focus. ಈಗ ನೋಡ್ರಿ, ಈ 2 ಲೈಟ್ ರೇಸ್ ಗಳು ಎಲ್ಲಿ ಮೀಟ್ ಆದ್ರಿ? ಈ ಪಾಯಿಂಟ್ ಎಫ್ ನಲ್ಲಿ. Yes, very good. So these light ray ಏನ್ ಮೀಟ್ ಆಗಿದಾವ ನೋಡ್ರಿ, this is the image of this object. ಇಲ್ಲಿ ಎಲ್ಲಿ ಪಾಯಿಂಟ್ ಮೀಟ್ ಆಗಿದಾವಲ್ಲ, that point indicates the image of this object. ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅದು ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಂದ್ರೆ ವೆರಿ ಸ್ಮಾಲ್ ಡಾಟೆಡ್ ನಲ್ಲಿ, ಮ್ಯೂಟ್ ಮಾಡ್ರಿ, ಡಾಟ್ ಸೈಜ್ ನಲ್ಲಿ ಇಮೇಜ್ ಫಾರ್ಮೇಶನ್ ಅಂದ್ರೆ ವೆರಿ ಸ್ಮಾಲ್ ವೆರಿ ಡಾಟೆಡ್ ಸೈಡ್ಸ್ ನಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಈಗ ನೀವೆಲ್ಲ ನೋಡಿದ್ರಲ್ಲ ಮ್ಯಾಗ್ನಿಫೈಯಿಂಗ್ ಲೆನ್ಸ್,
ಕೆಲವೊಬ್ರು ಜಾಮಿಟ್ರಿ ಬಾಕ್ಸ್ ನಲ್ಲಿ ಬಂದಿರ್ತಾವ ಮ್ಯಾಗ್ನಿಫೈಯಿಂಗ್ ಲೆನ್ಸ್. Yes, sir. ಈಗ ಇದು ನೀವು ಏನ್ ಮಾಡ್ತೀರಿ, ಸನ್ನಿಗೆ ಹಿಡಿತೀರಿ, ಅವಾಗ ಏನೋ ಒಂದು ಹಾಳೆನೋ ಏನೋ ಒಂದು ಸುಡ್ಲಿಕ್ಕೆ ಹಿಂಗ ಯೂಸ್ ಮಾಡ್ತಿರಲ್ಲ, ಅಲ್ಲೇ ಅದು ಸಣ್ಣ ಡಾಟ್ ಬರಂಗ ನೀವು ನೋಡ್ಕೊಳ್ತೀರಿ. ಆ ಡಾಟ್ ಏನು ಗೊತ್ತಾ, ದಟ್ ಈಸ್ ದ ಇಮೇಜ್ ಆಫ್ ದಿ ಸನ್. ಆ ಡಾಟ್ ಈಸ್ ನಥಿಂಗ್ ಬಟ್ ದಟ್ ಡಾಟ್ ಈಸ್ ನಥಿಂಗ್ ಬಟ್ ದ ಇಮೇಜ್ ಆಫ್ ದಿ ಸನ್. ಅದ್ರದ್ದೇ ಇಮೇಜ್. ಓಕೆನಾ? ಸೊ ಲೈಕ್ that I will explain you by using this diagram. See the first one. First case nodri, this is very important. When the object is at infinite, ಒಂದು ವೇಳೆ object infinite distance ನಲ್ಲಿ ಇದ್ರೆ, the image is formed at the focus. Exactly ಎಲ್ಲಿ image formation ಆಗುತ್ತೆ ಗೊತ್ತಾ? F ನಲ್ಲಿ formation ಆಗುತ್ತೆ. And it is highly diminished. Diminished ಅಂದ್ರೆ ಏನು ಗೊತ್ತಾ? Very small. ಈ ವರ್ಡ್ಸ್ ಗಳು ನೋಡ್ರಿ, ಫಿಸಿಕ್ಸ್ ವರ್ಡ್ಸ್ ಗಳು ನೆನಪಿರ್ಲಿ, ಅವರು ವೆರಿ ಸ್ಮಾಲ್ ಅಂತ ಬಳಸಲಿಲ್ಲ, ಹೈಲಿ ಡಿಮಿನಿಶ್ಡ್ ಅಂತ ಬಳಸಿದ. ಹೈಲಿ ಡಿಮಿನಿಶ್ಡ್ ಮೀನ್ಸ್ ವೆರಿ ಸ್ಮಾಲ್, ವೆರಿ ಸ್ಮಾಲ್, ಸ್ಮಾಲ್ ಸೈಜ್ಡ್. ಅದಕ್ಕೆ ಏನಂತ ಕರೆದ್ರು? ಡಿಮಿನಿಶ್ಡ್ ಅಂತ ಕಳಿಸಿದ್ರು. ಅದು ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ? ಎಫ್ ನಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಅಂಡ್ ವಿಚ್ ಈಸ್ ಹೈಲಿ ಡಿಮಿನಿಶ್ಡ್ ಆಗಿದೆ. ಮತ್ತು ಆ ಇಮೇಜ್ ಯಾವ ರೀತಿ ಗೊತ್ತಾ? ದ ಇಮೇಜ್ ಈಸ್ ರಿಯಲ್ ಆಗಿದೆ, ಅದು ನಿಜವಾಗಿಯೂ ಇಮೇಜ್ ಫಾರ್ಮೇಶನ್ ಆಗಿದೆ. ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್, ಅಂದ್ರೆ ಅದು ರಿವರ್ಸ್ ಆಗಿರುತ್ತೆ. ರಿಯಲ್ ಇಮೇಜ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ಓಕೆ, ರಿಯಲ್ ಅಂಡ್ ಇನ್ವರ್ಟೆಡ್ ನೆನಪಿರಲಿ. ರಿಯಲ್ ಇಮೇಜ್ ಅಂಡ್ inverted, and the size of the image is very small, highly diminished when the object is kept at infinite distance. For example, look at this diagram. Yes, now look at this diagram is at infinite distance. Just assume that this image is at the infinite distance. When the parallel light rays comes from this diagram, okay, these are the parallel light rays. Okay, after reflection, yes, after reflection, these two light rays are meet at the point F. ನೋಡ್ರಿ, ಎಲ್ಲಿ ಪಾಯಿಂಟ್ ಎಷ್ಟು ಸೈಜ್, ಅದು ಎಲ್ಲಪ್ಪ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೇನೆ ಎಫ್, ಎಕ್ಸಾಕ್ಟ್ ಎಫ್ ನಲ್ಲೇ ಏನಾಗಿದಾವಪ್ಪ ಅಂದ್ರೆ ಮೀಟ್ ಆಗಿದಾವೆ. ಈ ಮೀಟ್ ಆದಂತ ಲೈಟ್ ರೇಸ್ ಗಳೇ ಏನಪ್ಪಾ ಅಂದ್ರೆ ಈ ಇಮೇಜ್ ನ, ಈ ಒಂದು ಆಬ್ಜೆಕ್ಟ್ ನ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಅದು ಹೇಗಾಗಿರುತ್ತಪ್ಪ ಅಂದ್ರೆ ರಿವರ್ಸ್ ಆಗಿರುತ್ತೆ, ಇನ್ವರ್ಟ್ ಆಗಿರುತ್ತೆ, ರಿಯಲ್ ಆಗಿರುತ್ತೆ. ಅಂಡ್ ದ ಸೈಜ್ ಆಫ್ ದಿಸ್ ಇಮೇಜ್ ಈಸ್ ವೆರಿ ಸ್ಮಾಲ್, ದಟ್ ಈಸ್ ಹೈಲಿ ಡಿಮಿನಿಶ್ಡ್. Sometimes he may ask the questions, what is the size and shape, size and ಏನಂತಾರ್ರಿ, ಸೈಜ್ ಕೇಳ್ತಾರೆ. ಅಂಡ್ ಪ್ರಾಪರ್ಟಿ, ವಾಟ್ ಇಸ್ ಹಂಗ್ ಕೇಳೋದಿಲ್ಲ, what is the property of the image when the object is kept at infinite distance ಅಂತ ಕೇಳ್ತಾರೆ. What are the properties of the image when the object is kept at infinity? ಯಾವಾಗ ಕಾನ್ಕೇವ್ ಮಿರರ್ ನಲ್ಲಿ ಕೇಳ್ತಾರೆ, ಅವಾಗ ನೀವೇನ್ ಬರಿಬೇಕು? ದ ಇಮೇಜ್ ಈಸ್ ಹೈಲಿ ಡಿಮಿನಿಶ್ಡ್, ರಿಯಲ್ ಅಂಡ್ ಇನ್ವರ್ಟೆಡ್ ಅಂತ ಬರಿಬೇಕು. ಏನೇನ್ ಬರಿಬೇಕು? ಹೈಲಿ ಡಿಮಿನಿಶ್ಡ್ ಅಂದ್ರೆ ವೆರಿ ಸ್ಮಾಲ್ ಸೈಜ್. ಅಲ್ಲಿ ನೋಡಿದ್ರೆ ಇಮೇಜ್ ದೊಡ್ಡದೇ ಇರುತ್ತೆ, ಆದ್ರೆ ಇಲ್ಲಿ ಇಮೇಜ್ ಏನಾಗಿರುತ್ತೆ? ವೆರಿ ಸ್ಮಾಲ್ ಆಗಿರುತ್ತೆ. ರಿಯಲ್ ಅಂಡ್ ಇಮೇಜ್ ಇಸ್ ರಿಯಲ್ ಬಿಕಾಸ್ the images, the light rays are actually meet here, so they are the real image. And inverted, real image is always inverted. Okay na? Invert. Next, so that is the first position ಆಯ್ತು. ಈಗ ಆಬ್ಜೆಕ್ಟ್ ನಾವೇನ್ ಮಾಡೋಣ, ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡ್ತಾ ಹೋಗೋಣ. ಸೊ ಆಬ್ಜೆಕ್ಟ್ ಅನ್ನ ಏನ್ ಮಾಡೋಣ, ಸ್ವಲ್ಪ ನಿಯರ್ ತಗೊಳ್ತಾ ಬರೋಣ. ಎದ್ರ ನಿಯರ್? ಮಿರರ್ ನಿಯರ್ ತಗೊಂಡ್ಬರೋಣ. ಎಲ್ಲಪ್ಪ ನೋಡೋಣ. ದ ಸೆಕೆಂಡ್ ಕೇಸ್, when the object is beyond C, ಒಂದು ವೇಳೆ ಆಬ್ಜೆಕ್ಟ್ beyond C ನಲ್ಲಿ ಇದ್ದಾಗ, ಅಂದ್ರೆ beyond C ಅಂದ್ರೆ ಎಲ್ಲಿ? ಇಲ್ಲಿ ಇಟ್ಟಾಗ ಆ ಆಬ್ಜೆಕ್ಟ್ ಅನ್ನು, ಅಂದ್ರೆ C ನ ಹೊರಗಡೆ ಎಲ್ಲಾದ್ರೂ ಇಡ್ರಿ, beyond C ನಲ್ಲಿ ಇಟ್ಟಾಗ what will happens? Again you can take any one parallel light ray. Okay, parallel light ray ತಗೊಳ್ಳೋಣ. ಇದು ಒಂದು ಲೈಟ್ ರೇ ಎಲ್ಲಿ ಪ್ಯಾರಲಲ್ ಆಗಿ ಬಂದಂತ ಲೈಟ್ ರೇ ಏನಾಗುತ್ತೆ? ಎಫ್ ಮುಖಾಂತರ ಹೋಗುತ್ತೆ. ಇನ್ನೊಂದು ಲೈಟ್ ರೇ ತಗೊಳ್ಳೋಣ, ಯಾವುದು? ಎಫ್ ಮುಖಾಂತರ ಹೋದಂತಹ ಲೈಟ್ ರೇ ತಗೊಳ್ಳೋಣ.
ಆ ಎಫ್ ಮುಖಾಂತರ ಬಂದಂತ ಲೈಟ್ ರೇ ಏನಾಗತ್ರಿ ಪ್ಯಾರಲಲ್ ಆಗಿ ಹೋಗುತ್ತೆ. ಹಾಗಾದ್ರೆ ಆ ಎರಡು ರಿಫ್ಲೆಕ್ಟೆಡ್ ಲೈಟ್ ರೇಸ್ ಗಳು ಎಲ್ಲಿ ಮೀಟ್ ಆದವು ದಿಸ್ ಪಾಯಿಂಟ್, ಈ ಪಾಯಿಂಟ್ ನಲ್ಲಿ ಫಾರ್ಮೇಶನ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಈ ಪಾಯಿಂಟ್ ಏನ್ ಗೊತ್ತಾ, ದಿಸ್ ಈಸ್ ದ ಪೊಸಿಷನ್ ಆಫ್ ದ ಇಮೇಜ್, ದಿಸ್ ಈಸ್ ದ ಪೊಸಿಷನ್ ಆಫ್ ದ, ಈ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಎಸ್, ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ ಡ್ರಾ ಮಾಡ್ತೀನಿ ನೋಡ್ರಿ. ಸೊ ದಿಸ್ ಈಸ್ ದ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್. ಹಿಂಗ ರಿವರ್ಸ್ ಮಾಡಿದೀನಿ ನಾನು, ಹೌದಾ? ಈ ಡೈರೆಕ್ಷನ್ ಅಂತ ಹೇಳಿದ್ನಿ, ಯಾಕಂದ್ರೆ ಇದು ಇನ್ವರ್ಟ್ ಆಗಿರುತ್ತ, ಆ ಆಬ್ಜೆಕ್ಟ್ ಇಮೇಜ್ ಇನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಡಯಾಗ್ರಾಮೆಟಿಕಲಿ ತೋರಿಸ್ತೇನೆ ನೋಡ್ರಿ. ಸೊ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ ದಿ ಬಿ ಅಂಡ್ ಸಿ, ವೆನ್ ಫಸ್ಟ್ ಲೈಟ್ ರೇ ಯಾವ್ದು ತಗೊಳ್ಳೋಣ, ಪ್ಯಾರಲಲ್ ಲೈಟ್ ರೇ ತಗೊಳ್ಳೋಣ. ಪ್ಯಾರಲಲ್ ಆಗಿ ಬಂದಂತ ಲೈಟ್ ರೇ ಎಲ್ಲಿ ಪಾಸ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸ್ ನಿಂದ ಹೋಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಒನ್ ಮೋರ್ ಲೈಟ್ ರೇ ವಿ ಹ್ಯಾವ್ ಟು ಟೇಕ್, ಇಲ್ಲಿ ಸಿ ತಗೊಂಡಿದ್ದ ನೋಡ್ರಿ. ಸೊ ನಾವ್ ಯಾವ್ದಾದ್ರು ತಗೋಬಹುದು, ಇಲ್ಲಿ ಸಿ ತಗೊಂಡಿದ್ದಾರೆ. ಸಿ ನಲ್ಲಿ ತೆಗೆದುಕೊಂಡಂತಹ ಲೈಟ್ ರೇ ಅಗೇನ್ ಇಟ್ ವಿಲ್ ರಿಟರ್ನ್ ಟು ದ ಸೇಮ್ ಡೈರೆಕ್ಷನ್, ಹೌದಿಲ್ಲ? ಅದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಮೂವ್ ಆಗಿ ಎಲ್ಲಿ ಮೀಟ್ ಆದ್ರೂ ಎಲ್ಲ ಎರಡು ಪಾಯಿಂಟ್ ಇಲ್ಲಿ. ಸೊ ನೀವು ಯಾವ್ದಾದ್ರು ಲೈಟ್ ರೇಸ್ ತಗೊಳ್ರಿ, ಸೊ ಮೀಟ್ ಆಗುತ್ತೆ. ಸೊ ಮೀಟ್ ಆದಂತಹ ಲೈಟ್ ರೇ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತು, ಇಲ್ಲಿ ಫಾರ್ಮೇಶನ್ ಆಯ್ತು. ದಿಸ್ ಈಸ್ ದ ಇಮೇಜ್. ಸೊ ದಿಸ್ ಈಸ್ ದ ಇಮೇಜ್ ಆಫ್ ದಿ ದಟ್ ಆಬ್ಜೆಕ್ಟ್. ನೋಡ್ರಿ, ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತು, ಇಲ್ಲಿ. ಎಲ್ಲಿ? ಬಿಟ್ವೀನ್ ಸಿ ಅಂಡ್ ಎಫ್, ಬಿಟ್ವೀನ್ ಸಿ ಅಂಡ್ ಎಫ್ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ, ಬಿಟ್ವೀನ್ ಸಿ ಅಂಡ್ ಎಫ್ ನಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಅಂಡ್ ವಾಟ್ ಈಸ್ ದ ಸೈಜ್ ಆಫ್ ದಿ ಇಮೇಜ್? ಇಟ್ ಈಸ್ ಆಲ್ಸೋ ಡಿಮಿನಿಶ್ಡ್. ಡಿಮಿನಿಶ್ಡ್ ಯಾಕೆ ಅಂದ್ರೆ ಇಟ್ ಈಸ್ ಆಲ್ಸೋ ಸ್ಮಾಲ್ ಸೈಜ್ ಆಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಎಷ್ಟಿದೆ ಅದಕ್ಕಿಂತ ಸ್ಮಾಲ್ ಸೈಜ್ ಇದೆ. ಇಟ್ ಈಸ್ ಆಲ್ಸೋ ವೆರಿ ಸ್ಮಾಲ್, ಡಿಮಿನಿಶ್ಡ್ ಅಂತ ಕರೀತಾರೆ. ಅಂಡ್ ಇದು ಇನ್ವರ್ಟ್ ಆಗಿದೆ ಮತ್ತು ರಿಯಲ್ ಇಮೇಜ್ ಫಾರ್ಮೇಶನ್ ಆಗಿದೆ. ದಿಸ್ ಈಸ್ ರಿಯಲ್ ಇಮೇಜ್ ಫಾರ್ಮೇಶನ್ ಅಂಡ್ ಇನ್ವರ್ಟೆಡ್. ಸೊ ದೇ ಆರ್ ದಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಇದು ಯಾವ ರೀತಿ ಬಂತು ಅನ್ನೋದು? Yes, sir. Okay, once again I will read it. When the object is B and C, the image is formed between C and F. It is diminished, real and inverted. Very important ಇವೆಲ್ಲ. ಆಬ್ಜೆಕ್ಟ್ ಅನ್ನು ಎಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ, ಅದ್ರ ಪ್ರಾಪರ್ಟೀಸ್ ಏನಾಗ್ತಾ ಇದೆ, ಡಿಮಿನಿಶ್ಡ್ ಆಗಿದೆ, ರಿಯಲ್ ಆಗಿದೆ, ಇನ್ವರ್ಟೆಡ್ ಆಗಿದೆ. Okay, when the object is kept at behind C, this is the second case, second position of the object. Now we have to change the position of the image. Where now when the object is at C, C ನಲ್ಲಿ ಇಟ್ಟು ನೋಡೋಣ, ಆಬ್ಜೆಕ್ಟ್ ಎಲ್ಲಿ ಇಟ್ಟು ನೋಡೋಣ, C ನಲ್ಲಿ ಇಟ್ಟು ನೋಡೋಣ. The image is formed at C ನೇ ಆಗುತ್ತೆ. ಒಂದು ವೇಳೆ C ನಲ್ಲಿ ಆಬ್ಜೆಕ್ಟ್ ಇಟ್ಟಾಗ image is formed at C and it is same size as the object. ಅವಾಗ ಆ ಇಮೇಜ್ ಸೈಜ್ ನು ಏನಾಗಿರುತ್ತೆ ಅಂದ್ರೆ ಆಬ್ಜೆಕ್ಟ್ ಸೈಜ್ ಎಷ್ಟಿರುತ್ತೆ ಅಷ್ಟೇ ಆಗಿರುತ್ತೆ. and which is also real and inverted, which is also real and inverted. How? Look at this diagram. So the object is kept at exactly C. The first ray is taken like this, parallel light ray after reflection, which is passes through the principal focus. Okay, and then one more ray, that is light ray which is passes through the principal focus after reflection, where it passes, yes, ರಿಫ್ಲೆಕ್ಟ್ ಆಗಿ ಏನಾಗುತ್ತೆ, ಪ್ಯಾರಲಲ್ ಆಗುತ್ತೆ ಅದು ಪ್ರಿನ್ಸಿಪಲ್ ಆಗಿ. ಆಮೇಲೆ ಆ ಎರಡು ರಿಫ್ಲೆಕ್ಟೆಡ್ ರೇಟ್ಗಳು ಲೈಟ್ ರೇಸ್ಗಳು ಎಲ್ಲಿ ಮೀಟ್ ಆದ್ರಿ, ದಿಸ್ ಪೊಸಿಷನ್ ಅಲ್ಲಿ. ಈ ಪೊಸಿಷನ್ ಫಾರ್ಮೇಶನ್ ಆದಂತಹ ಲೈಟ್ ರೇ ಯಾವುದು, ದಟ್ ಈಸ್ ದ ಇಮೇಜ್ ಆಫ್ ದಿ ದಟ್ ಆಬ್ಜೆಕ್ಟ್, ದಟ್ ಇಮೇಜ್ ಆಫ್ ದಿಸ್. ಸೊ ಲುಕ್ ಎಟ್, ಸೊ ದಿಸ್ ಈಸ್ ದ ಇಮೇಜ್. ಎಕ್ಸಾಕ್ಟ್ಲಿ ಸಿ ಪಾಯಿಂಟ್ ನಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತಾ ಇದೆ. ಅಂಡ್ ಎರಡರದ್ದು ಸೈಜ್ ನೋಡ್ರಿ, ಕಂಪೇರ್ ಮಾಡ್ರಿ. ವಾಟ್ ಅಬೌಟ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್ ಅಂಡ್ ವಾಟ್ ಅಬೌಟ್ ದ ಸೈಜ್ ಆಫ್ ದಿ ಇಮೇಜ್? Same. Yes, when the object is kept at C, the image is also formed at C, and the size of the image is same as the object, and it is real and inverted. Image real agide and inverted agide. Reverse agide adilla, ಏನು image ಹೀಗೆ ಬಂದಿದೆ ಇಲ್ಲ. So it is inverted, the image is inverted. So this is the third case. Okay, now come to the fourth case.
when the object is between C and F, when the object is between, ಸ್ವಲ್ಪ ಮತ್ತೇನ್ ಮಾಡೋಣ, ಪೊಸಿಷನ್ ಚೇಂಜ್ ಮಾಡೋಣ. When the object is between C and F, the image is formed beyond C. ನೋಡ್ರಿ, ಈಗ ಇಮೇಜ್ ಆಬ್ಜೆಕ್ಟ್ ಅನ್ನ ಸಿ ಮತ್ತು ಎಫ್ ಗಳ ನಡುವೆ ಇಟ್ಟು ನೋಡೋಣ, ಅವಾಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತಾ, ಬಿಯಾಂಡ್ ಸಿ, ಅಂಡ್ ಇಟ್ ಈಸ್ ಎನ್ಲಾರ್ಜ್ಡ್. ಅಂದ್ರೆ ಏನಾಯ್ತು, ದೊಡ್ಡದಾಯ್ತು, ಆಬ್ಜೆಕ್ಟ್ ಗಿಂತ ದೊಡ್ಡದಾಗ್ತಾ ಇದೆ ಇಮೇಜ್, ಮತ್ತು ಇದು ಏನಾಗಿದೆ, ರಿಯಲ್ ಆಗಿದೆ ಮತ್ತು ಇನ್ವರ್ಟೆಡ್ ಆಗಿದೆ. Look at this diagram. When the object is kept at between C and F, first ray is taken like this, parallel, and after reflection where it passes, like this way, and one more ray which passes through the F, after reflection ಏನಾಗುತ್ತೆ ಅದು, ಪ್ಯಾರಲ್ ಆಗಿ ನೋಡ್ರಿ, ಎರಡು ಲೈಟ್ ರೇಸ್ ಗಳು ಇಲ್ಲಿ ಮೀಟ್ ಆದವು. ಮೀಟ್ ಆಗಿದ್ದ ಲೈಟ್ ರೇ ಏನ್ರಿ ಅದು, ದಟ್ ಈಸ್ ದಿ image of that object. Now compare where is image formed, which is beyond C. C ಗಿದ ಹೊರಗಡೆ ಇಮೇಜ್ ಫಾರ್ಮೇಶನ್ ಆಯ್ತು. ಇದರಿಂದ ಅರ್ಥ ಏನಾಗ್ತಾ ಇದೆ ಗೊತ್ತಾ, ಹೇಗೆ ನಾವು ಆಬ್ಜೆಕ್ಟ್ ಅನ್ನು ನಿಯರ್ ಮಿರರ್ ತಗೊಳ್ತಾ ಹೋಗ್ತಾ ಇದೀವಿ, ಹಂಗೆ ಆ ಇಮೇಜ್ ಏನಾಗ್ತಾ ಇದೆ, ಹಾಗೆ ದೂರ ಹೋಗ್ತಾ ಇದೆ ಮಿರರ್ ಲಿಂದ, ಮತ್ತು ಸೈಜ್ ನು ದೊಡ್ಡದಾಕೊಳ್ತಾ ಹೋಗ್ತಾ ಇದೆ. ಸೊ ಗಮನಿಸ್ತಾ ಇದ್ರಲ್ಲ, are you observing these differences in every situation? Yes, sir. Very good. So this is okay, this is enlarged, the image is enlarged. Object size, image size ನೋಡ್ರಿ, ಆಬ್ಜೆಕ್ಟ್ ಇದ್ದಂತ ಸೈಜ್ ಗಿಂತ ಇಮೇಜ್ ಸೈಜ್ ದೊಡ್ಡದಿದೆ, ಅಂಡ್ ಇದು ರಿಯಲ್ ಆಗಿದೆ ಮತ್ತು ಇನ್ವೆರ್ಟೆಡ್ ಆಗಿದೆ. ವೇರ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್, ದ ಪೊಸಿಷನ್ ಆಫ್ ದ ಇಮೇಜ್ ಇಸ್ ಬಿಯಾಂಡ್ ಸಿ, ಅಂದ್ರೆ ಸಿ ಗಿಂತ ಹೊರಗಡೆ ಇದೆ ಇಮೇಜ್ ಫಾರ್ಮೇಶನ್. ಸೊ ದಿಸ್ ಇಸ್ ದ ಪೊಸಿಷನ್. ಓಕೆ, ಇವೆಲ್ಲಾ ಲೈಟ್ ರೇಸ್ ಗಳು ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಲೈಟ್ ರೇಸ್ ಗಳು ಕೇಳ್ತಾನೆ, 100% ಕೇಳ್ತಾನೆ. ಈ ಪ್ರತಿ ಪೊಸಿಷನ್ಸ್ ಬಗ್ಗೆನೂ ಕೇಳ್ತಾನೆ. ವಾಟ್ ವಿಲ್ ಹ್ಯಾಪನ್ಸ್ when the object is kept at behind C ಅಂತ ಕೇಳ್ತಾನೆ, at C ಅಂತ ಕೇಳಬಹುದು. ಸೊ ಡ್ರಾ ದ ray diagram when the object is kept at C in concave mirror ಅಂತ ಹೇಳ್ತಾನೆ. So like that you should have to be every point, every cases you should have to be practice. ಯಾವ ಕೇಸ್ ಒಳಗೆ ಏನಾಗ್ತಾ ಇದೆ, ಇಮೇಜ್ ಏನಾಗ್ತಾ ಇದೆ, ಆಬ್ಜೆಕ್ಟ್ ಏನಾಗ್ತಾ ಇದೆ, ಪೊಸಿಷನ್ ಏನಾಗ್ತಾ ಇದೆ, ಸೈಜ್ ಏನಾಗ್ತಾ ಇದೆ, ಅವೆಲ್ಲ ನೋಡ್ಕೋಬೇಕು. ಅಂಡ್ ದ ಫಿಫ್ತ್ ಕೇಸ್ ಒಳಗ ಈಗ ಮತ್ತೇನ್ ಮಾಡೋಣ, ಮತ್ತೆ ಸ್ವಲ್ಪ ನಿಯರ್ ತಗೊಂಡ್ಬರೋಣ ಆಬ್ಜೆಕ್ಟ್ ಅನ್ನು. ಈಗ ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ಟಿದ್ವಿ, ಈಗ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಎಫ್ ನಲ್ಲಿ ಇಟ್ಟು ನೋಡೋಣ, ವಾಟ್ ವಿಲ್ ಹ್ಯಾಪನ್ಸ್, ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ನೋಡ್ರಿ, ಸ್ವಲ್ಪ ಎಲ್ಲೋ ನಮಗೆ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ರಿವರ್ಸ್ ಅನ್ಸ್ತಾ ಇದೆಯಲ್ಲ, ಎಲ್ಲೋ ಇನ್ಫೈನೈಟ್ ಡಿಸ್ಟೆನ್ಸ್ ನಲ್ಲಿ ಇಟ್ಟಂತ ಆಬ್ಜೆಕ್ಟ್ ಅದ್ರದ್ದು ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತು, ಎಫ್ ನಲ್ಲಿ ಫಾರ್ಮೇಶನ್ ಆಯ್ತು. ಅದೇ ಎಫ್ ನಲ್ಲಿ ಇಟ್ಟಂತ ಆಬ್ಜೆಕ್ಟ್, ಎಫ್ ನಲ್ಲಿ ನಾವು ಆಬ್ಜೆಕ್ಟ್ ಅನ್ನು ಇಟ್ಬಿಟ್ವಿ ಅಂದ್ರ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ ರೀ. ಎಸ್, ಒಂದು ಟ್ರಿಕ್ ಇದೆ, ನೆನ್ಪಿಡ್, ಹೌದಿಲ್ಲ, ನೆನ್ಪಿಡ್ಲಿಕ್ಕೆ ಟ್ರಿಕ್ ನಮಗೆ. ಅದೇ ಎಫ್ ನಲ್ಲಿ ಆಬ್ಜೆಕ್ಟ್ ಇಟ್ಬಿಟ್ರೆ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆ ಅಂತೆ, ಎಟ್ ಇನ್ಫಿನಿಟಿ, ಅಂಡ್ ಇಟ್ ಈಸ್ ಹೈಲಿ ಎನ್ಲಾರ್ಜ್ಡ್. ಎಲ್ಲೋ ದೂರದಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಅದು ದೊಡ್ಡದಿರ್ಬೇಕು, ಬಹಳ ದೊಡ್ಡದಿರ್ಬೇಕು. ಸೊ ದಟ್ ಈಸ್ ಹೈಲಿ ಎನ್ಲಾರ್ಜ್, ಅಂಡ್ ಇಟ್ ಈಸ್ ಆಲ್ಸೋ ರಿಯಲ್ ಅಂಡ್ ಇನ್ವರ್ಟೆಡ್. Real and inverted. Look at this diagram. The object is kept at exactly F. Okay, na? Now, the first one is parallel light ray which passes through F, and when light ray passes through the pole of the mirror ನಲ್ಲಿ ಕಳಿಸಿದ್ರೆ ಏನಾಗುತ್ತೆ, ಅದು ಅದೇ ಆಂಗಲ್ ನಲ್ಲಿ ರಿಟರ್ನ್ ಆಗುತ್ತೆ. ಹಾಗಾದ್ರೆ ಎರಡು ಲೈಟ್ ರೇಸ್ ಗಳು ಏನಾಗ್ಬಿಟ್ಟು ರೀ, ಪ್ಯಾರಲ್ ಆದವು. ಇವೆಲ್ಲಾದ್ರೂ ಮೀಟ್ ಆಗ್ತಾವ? No, sir. ಏನಾಗ್ತಾ ಇದೆ, ದೇ ಆರ್ ಇನ್ಫಿನಿಟಿ, ಎಲ್ಲೋ ದೂರದಲ್ಲಿ ಎಲ್ಲೂ ಮೀಟ್ ಆಗ್ತಾವ ಗೊತ್ತಿಲ್ಲ. ಹಾಗಾದ್ರೆ ಇಮೇಜ್ ಎಷ್ಟು ಎಲ್ಲಿ ಏನಾಗಿರ್ಬೋದ್ರಿ, ದೂರದಂಗೆಲ್ಲ highly enlarged, and that image is also real and inverted. Okay na? So these 5 position ಒಳಗೂ ನಾವು ಏನ್ ಮಾಡಿದ್ವಿ, ರಿಯಲ್ ಇಮೇಜ್ ಫಾರ್ಮೇಶನ್ ಆಯ್ತು. ನೋಡ್ರಿ, ಕಾನ್ಕೇವ್ ಮಿರರ್ ಒಳಗ 5 ಪೊಸಿಷನ್ ಒಳಗ, ಫಸ್ಟ್ ಪೊಸಿಷನ್ ಈಸ್ ಎಟ್ ಇನ್ಫಿನಿಟಿ, ಸೆಕೆಂಡ್ ಪೊಸಿಷನ್ ಈಸ್ ಬಿಯಾಂಡ್ ಸಿ, ಥರ್ಡ್ ಪೊಸಿಷನ್ ಈಸ್ ಎಟ್ ಸಿ, ಫೋರ್ತ್ ಪೊಸಿಷನ್ ಈಸ್ ಬಿಟ್ವೀನ್ ಸಿ ಅಂಡ್ ಎಫ್, ಫಿಫ್ತ್ ಪೊಸಿಷನ್ ಈಸ್ ಎಫ್. 5 ಪೊಸಿಷನ್ ಒಳಗೂ ಏನಾಗಿದೆ ನಮಗೆ
ಇಮೇಜ್ ರಿಯಲ್ ಅಂಡ್ ಇನ್ವರ್ಟ್ ಸಿಕ್ತು. ಲಾಸ್ಟ್ ಒಂದು ಪೊಸಿಷನ್ ಇದೆ ರೀ ಕಾನ್ಕೇವ್ ಮಿರರ್ ಒಳಗೆ, ದಟ್ ಈಸ್ when object is, okay, 1 second, okay, when the object is between f and p ಅಂತ ಕೊಟ್ಟಿದ್ದ ನೋಡ್ರಿ. when the object is between f and p, the image is formed behind the mirror. ನೋಡ್ರಿ, ಈಗ ಎಫ್ ನಲ್ಲಿ ಇಟ್ಟಿದ್ವಿ, ಈಗ ಇಮೇಜ್ ಏನ್ ಮಾಡೋಣ, ಎಫ್ ಮತ್ತು ಪಿ, ಎಫ್ ಮತ್ತು ಪೋಲ್ ಆಫ್ ದ ಮಿರರ್ ಇವೆರಡರ ನಡುವೆ ಇಟ್ಟು ನೋಡೋಣ. ಅವಾಗ ಇಟ್ಟಾಗ ಏನಾಗುತ್ತೆ, ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಬಿಹೈಂಡ್ ದ ಮಿರರ್ ಅಂದ್ರೆ ಏನ್ರಿ, ರಿಯಲ್ ಅಥವಾ ವರ್ಚುವಲ್? Virtual. ವರ್ಚುವಲ್ ವರ್ಚುವಲ್. Virtual, that sir. cannot be caught, that cannot be caught on the screen, ಅದನ್ನು ವರ್ಚುವಲ್ ಅಂತ. ಮತ್ತು ಅದು ಏನಾಗುತ್ತೆ, ದೊಡ್ಡದಾಗುತ್ತೆ, ಸ್ಪೆರಿಕಲ್ ಮಿರರ್ ಎನ್ಲಾರ್ಜ್ ಆಗುತ್ತೆ. ಈಗ ನಮ್ಮ ಮನೆಯೊಳಗೆ ವೆಲ್ ಪಾಲಿಶ್ಡ್ ಸ್ಪೂನ್ ನೋಡ್ರಿ, ಸ್ಪೂನ್ ಇರ್ತಾವಲ್ಲ ಮನೆಯೊಳಗೆ, ಅದ್ರೊಳಗೆ ನೀವು ನೋಡ್ಕೊಡ್ರಿ, ನಿಮ್ ಫೇಸ್ ದೊಡ್ಡದು ಕಾಣುತ್ತಲ್ಲ, ಸ್ವಲ್ಪ ನೋಡ್ರಿ ದೊಡ್ಡದು ಕಾಣುತ್ತೆ. Yes, ದಟ್ sir. ಈಸ್ ದಿ ಒಂದು ಸ್ಪೆರಿಕಲ್ ಮಿರರ್ Yes, sir. ಇದ್ದಂಗೆ ಅದು, ವಿಚ್ ಈಸ್ ಹೈಲಿ ಎನ್ಲಾರ್ಜ್, ವರ್ಚುವಲ್ ಅಂಡ್ ಎರೆಕ್ಟ್. ವರ್ಚುವಲ್ ಇಮೇಜ್ ಇಸ್ ಆಲ್ವೇಸ್ ಎರೆಕ್ಟ್, ನೇರವಾಗಿನೇ ಇರುತ್ತೆ, ನೆನಪಿರಲಿ. ರಿಯಲ್ ಇಮೇಜ್ ಇಸ್ ಇನ್ವರ್ಟೆಡ್, ವರ್ಚುವಲ್ ಇಮೇಜ್ ಇಸ್ ಎರೆಕ್ಟೆಡ್. ಎರೆಕ್ಟ್ ಅಂದ್ರೆ ನೇರವಾಗಿರುವುದು, ಇನ್ವರ್ಟೆಡ್ ಅಂದ್ರೆ ರಿವರ್ಸು. ರಿಯಲ್ ಇಮೇಜ್ ಇಸ್ ಇನ್ವರ್ಟೆಡ್, ವರ್ಚುವಲ್ ಇಮೇಜ್ ಇಸ್ ಎರೆಕ್ಟೆಡ್. You should have to know. Okay na? So when the object is between f and p, object ಅನ್ನು f ಮತ್ತು p ಗಳ ನಡುವೆ ಇಟ್ಟಾಗ the image is formed behind the mirror. It is enlarged, virtual and erect. How? Look at this one. When the object is kept at f, when parallel light ray is like this, so ಇಲ್ಲಿ ನಾವೇನ್ ಮಾಡಿದ್ವಿ, ಲೈಟ್ ರೇ ಹೀಗೆ ಬಂತು, ಇನ್ನೊಂದು ಲೈಟ್ ರೇ ತಗೊಳ್ಳೋಣ. ಸೊ ಈ ರೀತಿ ಇಲ್ಲಿ ನೋಡ್ರಿ, ಎರಡು ಲೈಟ್ ರೇಸ್ ಗಳು ನೋಡ್ರಿ. ಈಗ ಇವೆರಡು ಏನಾಗ್ತವೆ, ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತವೆ, ಅಂದ್ರೆ ದೂರ ಹೋಗ್ತಾ ಇದಾವೆ. ಅದೇ ರೀತಿ ಇವೆರಡು ಲೈಟ್ ರೇಸ್ ಗಳು ನಾವು ಬ್ಯಾಕ್ವರ್ಡ್ಲಿ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡಾಗ, ಸೊ ಅವು ಎಲ್ಲಿ ಬಂದು ಮೀಟ್ ಆಗ್ತಾವ್ರಿ, ಇಲ್ಲಿ. ಓಕೆ, ಬಿಹೈಂಡ್ ದಿ ಮಿರರ್ ಅಂದ್ಬಿಡ್ಬೇಕು. ಯಾವಾಗ ಬಿಟ್ವೀನ್ ಎಫ್ ಅಂಡ್ ಪಿ ಎಲ್ಲಾದ್ರೂ ಇಡ್ರಿ, ಬಿಟ್ವೀನ್ ಎಫ್ ಅಂಡ್ ಪಿ ಎಲ್ಲಾದ್ರೂ ಇಡ್ರಿ. ಸೊ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್ ಅಂಡ್ ವಿಚ್ ಈಸ್ ವರ್ಚುವಲ್, erected and enlarged. Okay na? What is the property of the image when the object is kept at between p and f? The image is enlarged, virtual and erect, and the image is formed behind the mirror. So these are the properties. All of you understood this one? Yaar position? Yes, sir. Illi position. There is no position, only you can say behind the mirror. Okay? Okay, sir. Image behind the mirror ಅಂತ ನೋಡ್ಬೇಕು ಅಷ್ಟೇ. ಎಲ್ಲಾದ್ರೂ ಏನ್ ಹೇಳ್ರಿ, ಓನ್ಲಿ ಬಿಹೈಂಡ್ ದ ಮಿರರ್. ಓಕೆ, ಎಫ್ ಅಂಡ್ ಪಿ ನಲ್ಲಿ ಇಟ್ಟಂತಹ ಇಮೇಜ್ ಇದ್ದು, ಇಟ್ಟಂತಹ ಆಬ್ಜೆಕ್ಟ್ ಇದ್ ಇಮೇಜ್ ಬಿಹೈಂಡ್ ದ ಮಿರರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದಿ 6 positions of the image kept at the concave mirror. ಕಾನ್ಕೇವ್ ಇದು ನಾವು ಇದುವರೆಗೆ ನೋಡಿದ್ ಯಾವುದು, 6 ಪೊಸಿಷನ್ ನೋಡಿದ್ವಿ. 6 ಪೊಸಿಷನ್ ಅಲ್ಲಿ 5 ಪೊಸಿಷನ್ ಒಳಗೂ ನಮಗೆ ಏನ್ ಸಿಕ್ತು, ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಸಿಕ್ತು. ಲಾಸ್ಟ್ ಒಂದು ಪೊಸಿಷನ್ ಯಾವ್ದಪ್ಪ ಅಂದ್ರೆ ಎಫ್ ಅಂಡ್ ಪಿ ನಲ್ಲಿ ಇಟ್ಟಾಗ ಮಾತ್ರ ನಮಗೆ ವರ್ಚುವಲ್ ಇಮೇಜ್ ಸಿಕ್ತು. ಸೊ ಯು ನೋ ದ್ಯಾಟ್ ಇದರಿಂದ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ನಮ್ಗೆ, ಕಾನ್ಕೇವ್ ಮಿರರ್ ಈಸ್ ಆಲ್ವೇಸ್ ಗಿವ್ಸ್ ದಿ real images. So only one position is there, that is f and p. In that position only it gives the virtual image. So this is the thinking capacity you should have to know. Okay, so these are the 6 methods. Okay, what will happens in a convex mirror? ಈಗ ಕಾನ್ವೆಕ್ಸ್ ಮಿರರ್ ಒಂದು ನೋಡ್ಕೊಂಡ್ಬಿಡನ್ರಿ. ಓಕೆನಾ, ಕಾನ್ವೆಕ್ಸ್ ಒಂದು ಮಿರರ್ ನೋಡ್ಕೊಂಡ್ಬಿಟ್ರೆ ಇದಕ್ಕೆ ಎರಡು ಪೊಸಿಷನ್. ಡೋಂಟ್ think about that they also have the 6 steps. No, it has only 2 positions. Okay na, ಎರಡು ಪೊಸಿಷನ್ ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. The first position is when the object image is formed by convex mirror, when the object is at infinity, the image is formed at f. Behind the mirror it is highly diminished, virtual and direct. ಇಲ್ಲಿ ನೋಡ್ರಿ, ಕಾನ್ವೆಕ್ಸ್ ಮಿರರ್ ನಮ್ಗೆ ಏನ್ ಕೊಡುತ್ತೆ ಗೊತ್ತಾ, ಇದು
It is always gives the, sorry. Okay, convex mirror gives us the virtual image only. How? Look at. So this is the position of the object. ಇದು ಆಬ್ಜೆಕ್ಟ್ ಅನ್ನು ಇನ್ಫೈನೈಟ್ ಪೊಸಿಷನ್ ಅಲ್ಲಿ ಇಟ್ಟಾಗ, ಇಲ್ಲಿ ಆಬ್ಜೆಕ್ಟ್ ಅನ್ನು ಇಟ್ಟಾಗ ಲೈಟ್ ಪ್ಯಾರಲಲ್ ಆಗಿ ಬಂದಂತಹ ಲೈಟ್ ರೇಸ್ ಗಳು ರಿಫ್ಲೆಕ್ಟ್ ಆಗಿ ಎಲ್ಲಿ ಹೋಗ್ತಾವ್ರಿ, ಡೈವರ್ಜ್ ಆಗ್ತವೆ. ನಮ್ಗೆ ಗೊತ್ತಿದೆ, ಹೌದಾ? ಇವೆಲ್ಲ ಡೈವರ್ಜ್ ಆದವು. ಓಕೆ, ಈ ಲೈಟ್ ರೇಸ್ ಗಳು ಡೈವರ್ಜ್ ಆದವು. ಪ್ರಿನ್ಸಿಪಲ್ ಆಕ್ಸಿಸ್ ನಲ್ಲಿ ಬಂದಂತಹ ಲೈಟ್ ರೇ ಅದೇ ಡೈರೆಕ್ಷನ್ ಅಲ್ಲಿ ಡೈವರ್ಜ್ ಆಗುತ್ತೆ. ಓಕೆನಾ? ಇದೇ ವೇನಲ್ಲಿ ರಿಟರ್ನ್. ಇವುಗಳನ್ನು ನಾವು ಬ್ಯಾಕ್ವರ್ಡ್ಲಿ ತೆಗೆದುಕೊಂಡಾಗ, ಇಫ್ ವಿ ಆರ್ ಎಕ್ಸ್ಟೆಂಡ್ ದೀಸ್ ಲೈಟ್ ರೇಸ್ ಬ್ಯಾಕ್ವರ್ಡ್ಲಿ like this, all they are meet at the point F. ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತವೆ. ಸೊ ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಾಗ, ಸೊ ದೇ ಆರ್ ನಾಟ್ ಆಕ್ಚುಲಿ ಮೀಟ್. ಇವು ಆಕ್ಚುಲಿ ಮೀಟ್ ಆಗಿಲ್ಲವು, ಹೌದಾ? ದಟ್ ಮೀನ್ಸ್ ದೇ ಆರ್ ನಾಟ್ ಆಕ್ಚುಲಿ ಮೀಟ್ ಮೀನ್ಸ್ ದೇ ಆರ್ ನಾಟ್ ರಿಯಲ್ ಇಮೇಜ್. ಎಸ್, ದಟ್ ಈಸ್ ದ ವರ್ಚುವಲ್ ಇಮೇಜ್. ವೇರ್ ಇಸ್ ದ ಇಮೇಜ್ ಫಾರ್ಮ್? ಎಟ್ ಎಫ್. ಎಕ್ಸಾಕ್ಟ್ಲಿ ಎಟ್ ಎಫ್. ಇಲ್ಲಿ ನೋಡ್ರಿ, ಎಫ್ ನಲ್ಲಿ ಅಂದ್ರೆ ಪಾಯಿಂಟ್ ವೆರಿ ಸ್ಮಾಲ್ ಸೈಜ್ ಇದೆ. ದಟ್ ಮೀನ್ಸ್ ಹೈಲಿ ಡಿಮಿನಿಶ್ಡ್, virtual and erect. You know that virtual image is always erected. So this is the position of the image. Okay, ಏನಪ್ಪ, ಏನು ಸೌಂಡ್ ಕೇಳಿಸ್ಲಿಲ್ಲ? ಏನೋ ಕೇಳಿದ್ರಿ? ಎನಿ ಡೌಟ್? ಎರೆಕ್ಟ್ ಅಂದ್ರೆ ಏನ್ರಿ? ಎರೆಕ್ಟ್ ಎರೆಕ್ಟ್ ಅಂದ್ರೆ ನೇರವಾಗಿರುವುದು. ಎರೆಕ್ಟ್ ಅಂದ್ರೆ ಇಲ್ಲಿ ನೋಡ್ರಿ, ಇದು ರಿವರ್ಸ್ ಆಗುತ್ತಲ್ಲ ಈ ರೀತಿ, ಇದಕ್ಕ ಇನ್ವರ್ಟೆಡ್ ಅನ್ನೋದು. ಇದು ಯಾವ ರೀತಿ ಇಮೇಜ್ ಇದೆ ಅದೇ ರೀತಿ ಎರೆಕ್ಟ್ ಅಂದ್ರೆ ನೇರವಾಗಿ ಇರುವುದು. ಇದಕ್ಕೆ ಎರೆಕ್ಟ್ ಅಂತ. ಓಕೆ, ಇನ್ವರ್ಟೆಡ್ ಅಂದ್ರೆ ಇದು ಇದ್ದಂತಹ ಆಕಾರದಲ್ಲಿ ಹಿಂಗ್ ರಿವರ್ಸ್ ಆಗೋದು, ಇದಕ್ಕೆ ಇನ್ವರ್ಟೆಡ್. ಅದೇ ರೀತಿ ಇರುವುದಕ್ಕೆ ಎರೆಕ್ಟೆಡ್, ನೇರವಾಗಿ ಇರುವುದು. ಈಗ ನಾವು ಮಿರರ್ ಒಳಗೆ ನೋಡ್ತೀವಲ್ಲ, ನಾವು ನಮ್ಮ ಇಮೇಜ್ ಅನ್ನು ನಾವು ಯಾವ ರೀತಿ ನೇರವಾಗಿ ನಿಂತೀವಿ, ಅದು ನೇರವಾಗಿರುತ್ತೆ. ನಾವು ತಲೆ ಕೆಳಗ ಕಾಲ್ ಮ್ಯಾಗ ಹಾಕೊಂಡ್ರೆ ನಮ್ಮ ಮಿರರ್ ಒಳಗ, ಪ್ಲೇನ್ ಮಿರರ್ ಒಳಗ ಇಲ್ಲ. No, sir. ಎಸ್, ಎರೆಕ್ಟ್ ಅಂದ್ರೆ ನೇರವಾಗಿ ಇರುವುದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪೊಸಿಷನ್. ವೆನ್ ದ ಇಮೇಜ್, ಮ್ಯೂಟ್ ಮಾಡ್ರಿ. ವೆನ್ ದ ಇಮೇಜ್ ಈಸ್ kept at infinite distance, when the object is kept at the infinite distance, the image is formed at F, exactly F. So that image is highly diminished, virtual and erect in a convex mirror. Okay, second position, when the object is between infinity and the pole. ಹಾಗಾದ್ರೆ ಇನ್ನೊಂದು ಪೊಸಿಷನ್ ಯಾವುದು? ಇನ್ಫೈನೈಟ್ ಮತ್ತೆ ಪೋಲ್ ಎಲ್ಲಾದ್ರೂ ಇಡ್ರಿ. ಪೋಲ್ ಆಫ್ ದ ಮಿರರ್ ಮತ್ತೆ ಇನ್ಫಿನಿಟಿಗಳ ಡಿಸ್ಟೆನ್ಸ್ ಮಧ್ಯೆ ಎಲ್ಲಾದ್ರೂ ಇಟ್ ನೋಡ್ರಿ. ದ ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಅಗೇನ್ ದ ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ದ ಮಿರರ್. ಇಟ್ ಈಸ್ ಡಿಮಿನಿಶ್ಡ್, ವರ್ಚುವಲ್ ಅಂಡ್ ಎರೆಕ್ಟ್. ಅಗೇನ್ ಅದು ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇದೆಯಪ್ಪ ಅಂದ್ರೆ ಬಿಹೈಂಡ್ ದಿ ಮಿರರ್ ಆಗ್ತಾ ಇದೆ, ಮತ್ತೆ ಡಿಮಿನಿಶ್ಡ್ ಆಗಿದ್ರೆ ಸ್ಮಾಲ್ ಕಾಣ್ತಾ ಇದೆ, ವರ್ಚುವಲ್ ಅಂಡ್ ಎರೆಕ್ಟ್ ಆಗಿದೆ ಎಲ್ಲೇ ಕಾನ್ವೆಕ್ಸ್ ಮಿರರ್ ಒಳಗೆ. ಸೊ ದಿಸ್ ಇಸ್ ಪಿ ಅಂಡ್ ಎಫ್ ಅಂದ್ರೆ ಪಿ ಮತ್ತು ಇನ್ಫಿನಿಟ್ಗಳ ಮಧ್ಯೆ ಎಲ್ಲಾದ್ರೂ ಇಡ್ರಿ ಆಬ್ಜೆಕ್ಟ್ ಅನ್ನು. ಸೊ ಇಮೇಜ್ ಯಾವ್ದಾದ್ರು ಎರಡು ರೀತಿ. ಒಂದು ಎಫ್ ಲಿಂದ ಪಾಸ್ ಆಗೋದು ನೋಡೋಣ. ಸೊ ಇದನ್ನ ಎಫ್ ಲಿಂದ ಪಾಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಎರಡು ಲೈಟ್ ರೇಸ್ ಗಳನ್ನು ಇದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆದಂತಹ ಲೈಟ್ ರೇನ್ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಎಫ್ ನಲ್ಲಿ ಮೀಟ್ ಆಗುತ್ತೆ. ಅದೇ ಈ ಲೈಟ್ ರೇನ್ ತೆಗೆದುಕೊಂಡು ರಿಫ್ಲೆಕ್ಟ್ ಆದಂತಹ ಲೈಟ್ ಅನ್ನು ಈ ರೀತಿ ನಾವು ತೆಗೆದುಕೊಂಡು ಡಾಟೆಡ್ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ಕೊಂತೀವಿ. ಎರಡು ಎಲ್ಲಿ ಮೀಟ್ ಆದು? ಈ ಪಾಯಿಂಟ್ ನಲ್ಲಿ ಮೀಟ್ ಆದು ನೋಡ್ರಿ. ಸೊ ದಟ್ ಪಾಯಿಂಟ್. ಸೊ ವೇರ್ ಇಸ್ ದ ಇಮೇಜ್ ಇಸ್ ಫಾರ್ಮ್ಡ್? ಹಿಯರ್ ದ ಇಮೇಜ್ ಇಸ್ ಫಾರ್ಮ್ಡ್. ದಟ್ ಇಮೇಜ್ ಇಸ್ diminished, means very small, virtual, because it is formed behind the mirror, very small and virtual and erected, ನೇರವಾಗಿದೆ. ಸೊ ಎರಡೆರಡು ಪೊಸಿಷನ್ ಎದ್ರೊಳಗೆ? ಕಾನ್ವೆಕ್ಸ್ ಮಿರರ್ ಒಳಗೆ. ಅರ್ಥ ಆಯ್ತಾ? ಕಾನ್ಕೇವ್ ಮಿರರ್ ಒಳಗ 6 ಪೊಸಿಷನ್, ಕಾನ್ವೆಕ್ಸ್ ಮಿರರ್ ನಲ್ಲಿ 2 ಪೊಸಿಷನ್. ಕಾನ್ವೆಕ್ಸ್ ಒಳಗೆ 2 ಪೊಸಿಷನ್ ಯಾವ್ದಪ್ಪ ಅಂದ್ರೆ when the object is kept at infinite distance and the second position is between pole of the mirror and infinity. ಇವೆರಡು ಪೊಸಿಷನ್ ಎಲ್ಲಾದ್ರೂ ಇಡಬಹುದು ನೀವು. ಸೊ ಅವಾಗ ಅವು ಎರಡರದ್ದು ಏನಾಗುತ್ತೆ ಅನ್ನೋದು ಇಲ್ಲಿ ಬರ್ತದೆ.
ಸೊ ಇದರ ಪ್ರಕಾರ ಒಂದು ಟೇಬಲ್ ಇದೆ, ಆ ಟೇಬಲ್ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ದಿಸ್ ಇಸ್ ದ ಇಲ್ಲಿವರೆಗೂ ನೀವು ಏನ್ ಹೇಳಿದ್ವಲ್ಲ ಆ ಒಂದ್ಸರಿ ಈ ಟೇಬಲ್ ನೋಡ್ಕೊಂಡ್ಬಿಡ್ರಿ. ಓಕೆ, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಫಸ್ಟ್ ಇವ್ ನೋಡ್ತಾ ಹೋಗ್ರಿ. ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಪೊಸಿಷನ್ ಆಫ್ ದ ಇಮೇಜ್, ಸೈಜ್ ಆಫ್ ದ ಇಮೇಜ್. Can you hear my voice now? Yes, sir. Okay. Yes, sir. Okay. Size of the image and nature of the image. ಸರಿ, ಹಾಗಾದ್ರೆ ಕಾನ್ಕೇವ್ ಮಿರರ್ ಫಸ್ಟ್ ನಲ್ಲಿ ಕಾನ್ಕೇವ್ ಮಿರರ್ ಅಲ್ಲಿ ಇಮೇಜ್ ಯಾವ ರೀತಿ ಫಾರ್ಮೇಶನ್ ಆಗ್ತಾ ಇತ್ತು ಅಂತ ನೋಡೋಣ. ಫಸ್ಟ್ ಪೊಸಿಷನ್ ಯಾವುದು? ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಎಲ್ಲಿತ್ತು? ಎಟ್ ಇನ್ಫಿನಿಟಿ ಅಲ್ಲಿ ಇದ್ದಾಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತ್ರಿ? ಎಟ್ ಎಫ್ ನಲ್ಲಿ ಫಾರ್ಮೇಶನ್ ಆಯ್ತು. ಅದ್ರದ್ದು ಸೈಜ್ ಎಷ್ಟಿತ್ತು? ಸೈಜ್ ಆಫ್ ದ ಇಮೇಜ್ ವೆರಿ ಪಾಯಿಂಟ್ ಸೈಜ್, ಹೈಲಿ ಡಿಮಿನಿಶ್ಡ್, ಪಾಯಿಂಟ್ ಸೈಜ್ಡ್. ಅಂಡ್ ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಇತ್ತು ಮತ್ತು ಇನ್ವರ್ಟೆಡ್ ಆಗಿತ್ತು. ದಿಸ್ ಇಸ್ ದ ಫಸ್ಟ್ ಪೊಸಿಷನ್ when the object is kept at infinity. ನೆಕ್ಸ್ಟ್ ಏನಿತ್ತು? ಬಿ ಅಂಡ್ ಸಿ ನಲ್ಲಿ ಇಟ್ಟಾಗ ಇಮೇಜ್ ಕಾನ್ಕೇವ್ ಮಿರರ್ ನಲ್ಲಿ ಇಮೇಜ್ ಆಬ್ಜೆಕ್ಟ್ ಬಿ ಅಂಡ್ ಸಿ ನಲ್ಲಿ ಇದ್ದಾಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಯ್ತು ರೀ? ಬಿಟ್ವೀನ್ ಸಿ ಅಂಡ್ ಎಫ್. ದ ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಸಿ ಅಂಡ್ ಎಫ್ and that is also diminished, very small size. Okay na? And which is also real and inverted nature of the image. Yet C ನಲ್ಲಿ ಇಟ್ಟಾಗ ಇಮೇಜ್ ಏನ್ ಫಾರ್ಮೇಶನ್ ಆಯ್ತು ರೀ? Yet C ನಲ್ಲಿ ಇಮೇಜ್ ಫಾರ್ಮೇಶನ್ ಆಯ್ತು. Same size of the image is same, and again the nature of the image is real and inverted. The next one is between C and F. Between C and F ನಲ್ಲಿ ಇಟ್ಟಾಗ ಬಿ ಅಂಡ್ ಸಿ ಫಾರ್ಮೇಶನ್ ಆಯ್ತು ಇಮೇಜ್. ಅವಾಗಿನತ್ತು ಎನ್ಲಾರ್ಜ್ ಆಯ್ತು, ದೊಡ್ಡದು ಬಂತು ಸೈಜ್ ಆಫ್ ದ ಇಮೇಜ್, ಅಂಡ್ ಇಟ್ ಈಸ್ ಆಲ್ಸೋ ರಿಯಲ್ ಅಂಡ್ ಇನ್ವರ್ಟೆಡ್. ಓಕೆ, ಅಂಡ್ ನೆಕ್ಸ್ಟ್ ಎಟ್ ಎಫ್ ನಲ್ಲಿ ಇಟ್ಟಾಗ ಏನಾಯ್ತು? ಎಟ್ ಇನ್ಫಿನಿಟಿ ಫಾರ್ಮೇಶನ್ ಆಯ್ತು ಇಮೇಜ್. ಎಟ್ ಇನ್ಫಿನಿಟಿಯಲ್ಲಿಯೂ ಆಯ್ತು. ನಾವು ರೇ ಡಯಾಗ್ರಾಮ್ ಪ್ರಕಾರ ನೋಡಿದ್ವಲ್ಲ ಹಾಗೆ highly enlarged, that is highly enlarged, and that is also real and inverted. Okay, and the last one is that was between P and F. Okay, between P and F it behind the mirror formation ಆಯ್ತು, and highly enlarged ಆಯ್ತು, and virtual and erected. Last only one position ಯಾವ್ದ್ರಿ? virtual and erected. ಅರ್ಥ ಇದೆಲ್ಲ? ಈ 6 ಸ್ಟೆಪ್ಸ್ ಗೊತ್ತಾಯ್ತಾ? Yes, Yes, sir. sir. Yes, sir. Yes, ಎಸ್, ಇದನ್ನ ನೀವು ಟೇಬಲ್ ಹಾಕೊಂಡು ನೀವು ಹಾಕ್ಬೇಕು. ಅದನ್ನ ತಿಳಿತಲ್ಲ? ಟೇಬಲ್ ಹಾಕಿ ವಾಲ್ ಗೆ ಸ್ಟಿಕ್ ಮಾಡ್ಬಿಟ್ರಿ. ಮತ್ತೆ ಎಲ್ಲರೂ ರೇ ಡಯಾಗ್ರಾಮ್ಸ್ ಗಳನ್ನು ಡ್ರಾ ಮಾಡ್ಬೇಕು ಅದು ನೀಟ್ ಆಗಿ. ಓಕೆ, ಇಮೇಜ್ ಫಾರ್ಮ್ ಬೈ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಅಲ್ಲಿ ಇಮೇಜ್ ಯಾವ ರೀತಿ ಫಾರ್ಮೇಶನ್ ಆಯ್ತು? Here I already told that only two positions are there. Position of the object is at infinity. The position of the image is at the focus behind the mirror. Infinitely at the focus ನಲ್ಲಿ ಫಾರ್ಮೇಶನ್ ಆಯ್ತು, ಅದು ಎಲ್ಲಿ? behind the formation. Highly diminished or point sized, ಬಹಳ ಚಿಕ್ಕದಿತ್ತು ಇಮೇಜ್. And nature of the image is virtual and erected. Virtual image formation ಆಗುತ್ತೆ. And the last one is between infinity and pole of the mirror. ಆಬ್ಜೆಕ್ಟ್ ಅನ್ನು ಎಲ್ಲಿ ಇಡಬಹುದು? ಇನ್ಫಿನಿಟಿ ಮತ್ತು ಪೋಲ್ ಆಫ್ ದ ಮಿರರ್ ಎಲ್ಲಾದ್ರೂ ಇಡ್ರಿ. ಅವಾಗ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಗೊತ್ತಾ? ಬಿಟ್ವೀನ್ ಪಿ ಅಂಡ್ ಎಫ್ ಆಗುತ್ತೆ. ಬಿಟ್ವೀನ್ ಪಿ ಅಂಡ್ ಎಫ್ ನಲ್ಲಿ, ಅದು ಬಿಹೈಂಡ್ ಆಫ್ ದಿ ಮಿರರ್. ಅಂಡ್ ದ ಸೈಜ್ ಆಫ್ ದ ಇಮೇಜ್ ಇಸ್ ವೆರಿ highly diminished, and also it is virtual and erected. Virtual and erected. These positions are very important, and also as well as the ray diagram also very important. Is there any doubts in this particularly? Okay, ಇದ್ರೊಳಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. sir. ಹೇಳ್ರಿ. ಎಸ್ ಸರ್, ರಿಫ್ಲೆಕ್ಟೆಡ್ ರೇ ಮೀಟ್ ಆದಾಗನೇ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತಿಲ್ರಿ ಸರ್? ಹೌದು ಹೌದು ಹೌದು. ಮತ್ತೆ ಕಾನ್ಕೇವ್ ಒಳಗ ಫಿಫ್ತ್ ಒನ್ ಪ್ಯಾರಲಲ್ ಇರ್ತಾವಲ್ರಿ ಸರ್, ಅವು ಎಲ್ಲಿ ಮೀಟ್ ಆಗಲ್ಲಲ್ರಿ? ಪ್ಯಾರಲಲ್ ಮೀನ್ಸ್, ಎಸ್, ಪ್ಯಾರಲಲ್ ಅಂದ ತಕ್ಷಣ ನೋಡ್ರಿ, ಹಾಗಾದ್ರೆ ಪ್ಯಾರಲಲ್ ಮೀನ್ಸ್ ಜಸ್ಟ್ ಇಮ್ಯಾಜಿನ್ ದಟ್ ವೇರ್ ದೇ ಆರ್ ಮೀಟ್ ವಿ ಕಾಂಟ್ ಇಮ್ಯಾಜಿನ್. ಹೌದು, ಹೋಗ್ತಾ ಇದಾವೆ ಹಾಗೆ.
ಹೌದಾ? ಪ್ಯಾರಲಲ್ ಆಗಿದ್ದಾವೆ, ಆದ್ರೆ ಆ ಪ್ಯಾರಲಲ್ ರಿಯಲ್ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಕಾರ್ಡಿಂಗ್ ಟು. ಅದೇನ್ ಡೈವರ್ಜ್ ಆಗ್ತಾ ಇದೆ ಅಂತ ತಿಳ್ಕೊಡ್ರಿ. ಈ ಡಯಾಗ್ರಾಮ್ ನಲ್ಲಿ ಇದೆ ನೋಡ್ರಿ, ಈ ರೀತಿ ಡೈವರ್ಜ್ ಆಗ್ತಾ ಇದೆ ಅಂತ ತಿಳ್ಕೊಡ್ರಿ. ಇವನ್ನ ನಾವು ಹೇಳ್ಬೋದು, ಇದನ್ನು ನಾವು ಖಡಾಖಂಡಿತವಾಗಿ ಹೇಳ್ಬೋದು, ಇವು ಎಲ್ಲೂ ಮೀಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಇವು ಎಕ್ಸ್ಟೆಂಡ್ ಆಗ್ತಾ ಹೋದ. ಆದ್ರೆ ಪ್ಯಾರಲಲ್ ಅದಾವಲ್ಲ, ಅದ್ರದ್ದು ಇಮೇಜ್ ಎಲ್ಲೋ ಫಾರ್ಮೇಶನ್ ಆಗ್ತಾ ಇದೆ, ಸೊ ಅದನ್ನ ಕಂಡು ಹಿಡಿಯಕ್ ಆಗ್ತಾ ಇಲ್ಲ. ದಟ್ ಮೀನ್ಸ್ ದೇ ಆರ್ ದ ರಿಯಲ್ ಇಮೇಜ್ ಅಂತ ಗೊತ್ತಾಗುತ್ತೆ. ಸೊ ಈ ಪೊಸಿಷನ್ ಹೇಳ್ತಾ ಇದ್ರಲ್ಲ ನೀವು, ಇದು ಈ ಡಯಾಗ್ರಾಮ್ಗೆ ಹೌದಲ್ಲ? ಸೊ ಹಾ ಇದು ರೀ ಸರ್. ಎರಡು ಪ್ಯಾರಲಲ್ ಆಗಿದಾವೆ. ಸೊ ಪ್ಯಾರಲಲ್ ಇದ್ರೆ ಎಲ್ಲೂ ಮೀಟ್ ಆಗೋದಿಲ್ಲ. ಸೊ ಮೀಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಇಮೇಜ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಸೊ ದಟ್ ಮೀನ್ಸ್ ದೇ ಆರ್ ದಿ ಎಕ್ಸ್ಟೆಂಡೆಡ್ at infinitely, but they are the real image. Where they are meet, we can't imagine, so we can't find that where they meet. So but they are real image, but they are real image. Okay na? Is there any doubts next? ಸರ್ ಇನ್ಫಿನಿಟಿ ಡಿಸ್ಟೆನ್ಸ್ ಅಂದ್ರೆ ಏನ್ರಿ? ಅನಂತ ದೂರ ಎಲ್ಲಿದೆ ಅಂತ ಗೊತ್ತಿಲ್ಲ ಇಮೇಜ್. ಈಗ ಸನ್ ಇದೆಯಪ್ಪ, ಹೌದಿಲ್ಲ? ಸೊ ಎಷ್ಟೋ ದೂರದಲ್ಲಿದ್ದಾನೆ. ವಿ ಕಾಂಟ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಆಫ್ ದಟ್ ಸನ್. ಎಷ್ಟೋ ದೂರದಲ್ಲಿದೆ ಅಂತ ಅರ್ಥ. ಇನ್ಫಿನಿಟಿ ಅನಂತ ದೂರ. ಅದಕ್ಕೆ ಡಿಸ್ಟೆನ್ಸ್ ಇರ್ತೈತಲ್ರಿ ಸರ್? ಎದಕ್ಕೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ತಾವಲ್ರಿ, ಇನ್ಫಿನಿಟಿ ಅಂತ ಇದಕ್ಕಂತ. ಹಾ, ಇನ್ಫಿನಿಟಿ ಅದು ದೂರದಲ್ಲಿದೆ ಅಂತ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಫಿನೈಟ್, ಅನಂತ ದೂರ. ಅದೇ 10 ಕಿಲೋಮೀಟರ್ 50 ಕಿಲೋಮೀಟರ್ ಅಂತ ಹೇಳಕ್ ಆಗುದಿಲ್ಲ. ಎಲ್ಲೋ ದೂರ, ಬಹಳ ದೂರ. ಎಸ್, ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗುದಿಲ್ಲ. ಪರ್ಟಿಕ್ಯುಲರ್ಲಿ ಇಷ್ಟೇ ಡಿಸ್ಟೆನ್ಸ್ ನಲ್ಲಿ ಇಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಳ್ಕೆದ ಇಮೇಜ್ ಹೇಳ್ತಾ ಇದೀವಿ ನಾವು, ಇಲ್ಲಿ ಸಿ ಎಫ್ ಇಲ್ಲೇ ಆಗುತ್ತೆ ಅಂತ ಹೇಳ್ತಿದ್ವಿ. ಲೈಕ್ ದಟ್. ಓಕೆ ಸರ್. Okay, next. Is there any doubts? No sir. Nothing is doubt. Okay. Shall we stop now? Sir, Yes, tell me. sir, ಇದು ಲೈಟ್ ಚಾಪ್ಟರ್ ನೋಟ್ಸ್ ಐತಲ್ರಿ ಸರ್, ಅದನ್ನ ವಾಟ್ಸ್ಆಪ್ ಇದ್ರಾಗ ಬಿಡ್ರಿ ಸರ್. ಕಳಿಸಿದೆ ನೋಡಪ್ಪ, ಆಲ್ರೆಡಿ ಹಾಕಿದೆ ನೋಡು. ವಾಟ್ಸ್ಆಪ್ ಗ್ರೂಪ್ ನಾಗ್ರಿ ಸರ್? ನಿಮ್ಮ ಕ್ಲಾಸ್ ರೂಮ್ ಒಳಗೆ ಹಾಕಿರ್ಬೇಕು ನೋಡ್ರಿ, ಕ್ಲಾಸ್ ರೂಮ್ ಇದು ಡಾಕ್ಯುಮೆಂಟ್ಸ್ ಒಳಗೆ. ಸರ್ ಟೀಚ್ಮೆಂಟ್ ಆಪ್ ನೇ ಬ್ಯಾಡ್ರಿ ಸರ್, ಅದ್ರೊಳಗ ಯಾಕ ಬರಲ್ಲ ಐತಿ, ಓಪನ್ ಆಗ್ತಾ ಇಲ್ಲ. Yes, sir. ಈಗ ನಾನು ನೋಟ್ಸ್ ಹಾಕಿ ಬರೆಯೋದಕ್ಕಿಂತ ನೀವೇ ನೋಟ್ಸ್ ಮಾಡ್ರಲ್ಲ. ಈಗ ಹೇಳಿದ್ದ ನಾನು, ಓಕೆ ಸರ್. ಈಗ ನೀವು ಫಸ್ಟ್ ಹೇಳಿದ್ದನ್ನ ಬರೀ, ನೀವು ಎಲ್ಲ ನೋಟ್ಸ್ ಮಾಡು, ಓನ್ ನೋಟ್ಸ್ ಮಾಡು. ಬುಕ್ ತಗೋ, ಓಕೆ? ಬುಕ್ ಮುಂದೆ ಇಟ್ಕೋ, ಓದದನ್ನ. ನಾ ಹೇಳಿದ್ದೆ ಬುಕ್ ನಲ್ಲಿ ಇದ್ದಂತ ಎಲ್ಲಾ ಪಾಯಿಂಟ್ಸ್ ಗಳನ್ನ ಹೇಳಿದ್ದೇನೆ, ಹೌದಾ? ಅವನ್ ಏನ್ ಮಾಡು,